शंकरं शंकराचार्यं केशवं बादरायणं श्रीमत् शंकर भगवत पूज्यपाद सद्गुरुभ्यो नमः। देदं सच्चिदानन्दं विधिवरं महावेद वेदान्तसारं तद्गुरुं प्रणतोऽस्म्यहं सदाहं सम्प्रदायज्ञं ध्येयमीन्द्रं सदाश्रयं तद्गुरुं सदाश्रये श्री श्री सच्चिदानन्द सरस्वती महासद्गुरुभ्यो नमः। ಅಧ್ಯಾಯದ 23ನೇ ಖಂಡ. ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಭಾಷೆಗಳು ಚರ್ಚೆ ಮಾಡ್ತಾರೆ. ಇದನ್ನು ಬಹಳ ಗಮನವಿಟ್ಟು ಈ ಭಾಗವನ್ನ ಸ್ವಲ್ಪ ಶ್ರವಣ ಮಾಡಬೇಕು. ಯಾಕೆಂದ್ರೆ ಸನ್ಯಾಸಿಗಳ ಧರ್ಮ ಏನು ಅನ್ನೋದನ್ನ ಶಂಕರಾಚಾರ್ಯರು ಬಹಳ ಹೃದಯಂಗಮಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಮುಂದೆ ಬರುತ್ತೆ ಆ ವಿಚಾರ. ಆಮೇಲೆ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿಯಿಂದ ಯಾರವನು ಅಂತ ಆ ಚರ್ಚೆ. ಇಲ್ಲಿ ಬ್ರಹ್ಮ ಸಂಸ್ಥಾನ ಓಂಕಾರ ನಿಷ್ಠನಾದವನು ತರ್ಥ ಮಾಡಿ ಪ್ರಣವನಿಷ್ಠನಾದವನು ಸನ್ಯಾಸಿಯೇ ತಗೋಬೇಕೇ ಹೊರತು ಯಾರಿಗಾಯ್ತು ಅವ್ರು ಬ್ರಹ್ಮ ಸಂಸ್ಥತ್ವ ಬರುತ್ತೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಶಂಕರಾಚಾರ್ಯರ ಒಂದು ನಿಲುವು. ಈ ಒಂದು ವಿಚಾರ ವರ್ಣಾಶ್ರಮ ಧರ್ಮದ ಮೇಲೆ ಬರೆದಂತಹ ಒಂದು ವಿಚಾರ ಬಹಳ ಚೆನ್ನಾಗಿದೆ. ಈ ವಿಚಾರ ಇದನ್ನ ವಿಶಾಲವಾಗಿ ಧ್ಯಾನ ಹೋಗೋಣ. ತ್ರಯೋ ಧರ್ಮ ಸ್ಕಂಧಾ ಯಜ್ಞೋಧ್ಯಯನಂ ದಾನಮಿತಿ ಪ್ರಥಮಃ ತಪ ಏವ ದ್ವಿತೀಯಃ ಬ್ರಹ್ಮಚಾರಿ ಆಚಾರ್ಯ ಕುಲವಾಸಿ ತೃತೀಯಃ ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೇ ಅವಸಾದಯನ್ ಸರ್ವ ಏತೆ ಪುಣ್ಯಲೋಕಾ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ ತ್ರಯೋಧರ್ಮ ಸ್ಕಂಧಾಃ तप एव द्वितीयः ब्रह्मचारी आचार्य कुलवासी तृतीयः अत्यन्तमात्मानमाचार्य कुले अवसादयन् सर्व एते पुण्यलोका भवन्ति ब्रह्म संस्थो अमृतत्वमेति। तदयः धर्मस्कन्धः यज्ञः अध्ययनं दानम् इति प्रथमः तपः एव द्वितीयः ब्रह्मचारी आचार्य कुलवासी अत्यंतम आत्मानं आचार्य कुले अवसादयन् सर्वे मैकिಗಳು सर्वे एते पुण्यलोकाः भवन्ति ब्रह्म संस्थः अमृतत्वम् इति। मैं आचार्य याद कर खबर ले ತ್ರಯಃ ಧರ್ಮಸ್ಕಂಧಾಃ ಅಂತ ಇದ್ದಾರೆ. 3 ಧರ್ಮದ ಕೊಂಬೆಗಳು. ಸ್ಕಂಧ ಅಂದ್ರೆ ಕೊಂಬೆ, ಬ್ರಾಂಚಸ್. 3 ಕೊಂಬೆ ಇದೆಯಂತೆ. ಯಾವ್ದು 3 ಕೊಂಬೆ ಅಂದ್ರೆ ಯಜ್ಞ ಅಧ್ಯಯನ ದಾನ ಅಂತ ಈ ಅನುಷ್ಠಾನ ಇಟ್ಕೊಂಡಂತ ಒಂದು ಕೊಂಬೆ. ಯಜ್ಞ ಮಾಡುವನು ಯಾರ ಗೃಹಸ್ಥ, ಅವನಿಗೆ ಅಗ್ನಿಹೋತ್ರ ಶ್ರೀಮೇಧಾಂತ ಯಜ್ಞ ಅದೇ ಉಪಾಸನಾ ವೈಶ್ಯ ದೇವಾದಿಗಳು ಕರ್ಮಗಳು. ವೇದಾಧ್ಯಯನ ಅಧ್ಯಾಪನ ಅದು ಉಂಟು. ಆಮೇಲೆ ದಾನ, ಪ್ರತಿನಿತ್ಯ ದಾನ ಮಾಡ್ಲೇಬೇಕು ಅವನು. ಏನಾದ್ರು ಒಂದನ್ನು ತಥೋ ಯತ್ಕಿಂಚ ದದಾತಿ ಸಾ ದಕ್ಷಿಣ ಅಂತ ದಕ್ಷಿಣೆ ದಾನ ಅಂತ ಶ್ರುತಿ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ ಭಗವಂತ ಗೀತೆಯಲ್ಲೂ ಯಜ್ಞ ಅಧ್ಯಯನ ದಾನ ಗೃಹಸ್ಥರ ನಿತ್ಯ ಕರ್ಮ. ಅದು ಇದನ್ನು ಬಿಡಬಾರ್ದು. ನೀವು ಗೃಹಸ್ಥ ಈ 3 ಗಮನ ಇಟ್ಕೊಂಡ್ರೆ ಅವನು ಪುಣ್ಯಲೋಕ ಹೊಟ್ಟು ಹೋಗ್ತಾನೆ ಅಂತ ಮುಂದೆ ಹೇಳ್ತಾರೆ. ಇದು ಪ್ರಥಮ ಮೊದಲನೇದು ದರ್ಶ. ಇದು ಒಂದು ದರ್ಶ, ಇದು ಫಸ್ಟ್ ದರ್ಶ ಅಲ್ಲ. ಇದು ಒಂದು ಪ್ರಥಮ. ಇದು 3 ಇದು ನಾವು ಪಟ್ಟಿ ಮಾಡ್ತಾರೆ. ಇದೊಂದು ದರ್ಶ ಹೊರತು ಇದು ಫಸ್ಟ್, ಆಮೇಲೆ ಅದನ್ನು ದರ್ಶ ಅಂತಲ್ಲ. ಇದು ಮೊದಲನೇದು. ಆಮೇಲೆ ತಪ ಏವ ದ್ವಿತೀಯ. ತಪಸ್ಸು ಅಂದ್ರೆ 2 ತರಹ ತಪಸ್ಸು. ಕೃಚ್ಛಚಾಂದ್ರಾಯಣ ತಪಸ್ಸು, ದೇಹದಂತೆ ಪ್ರಧಾನವಾದ ತಪಸ್ಸು. ಇಂದ್ರಿಯ ಜೀವ ರೂಪವಾದ ತಪಸ್ಸು, ಮನಸ್ಸಿನ ಆತ್ಮಜ್ಞಾನ ಆಗುವ ತಪಸ್ಸು. ಆದ್ರೆ ಇಲ್ಲಿ ಕೃಚ್ಛಚಾಂದ್ರಾಯಣ ತಪಸ್ಸು ವಾನಪ್ರಸ್ಥಾಶ್ರಮ ಹೇಳ್ತಾ ಇದೆ. ತಪೈವ ದ್ವಿತೀಯ ಅಂತ ಯಾರನ್ನು ಹೇಳ್ತಾ ಇದೆ? ವಾನಪ್ರಸ್ಥಾಶ್ರಮ. ಯಜ್ಞೋಧ್ಯಯನ ದಾನಮಿತಿ ಯಾರನ್ನು ಹೇಳ್ತಾ? ಗೃಹಸ್ಥಾಶ್ರಮ ಹೇಳ್ತಾ ಇದೆ. ಯಾಕಂದ್ರೆ ಅವನಿಗೆ ಯಜ್ಞಾಧ್ಯಯನ ದಾನ ತಪಸ್ಸೇ ಪ್ರಧಾನ. ಅದು ದೇಹ ದಂಡನೆಯೇ ಮುಖ್ಯ. ದೇಹ ದಂಡನೆ ಮಾಡೋಕ್ಕೋಸ್ಕರ ಅವ್ರು ಕಾಡು ಹೊರಟೋಗ್ತಾರೆ. ಅವರು ಇವನ್ ಮರದ ಹಣ್ಣು ಕೂಡ ಕಿತ್ತಲ್ಲ, ಎಲೆ ಕೂಡ ಕಿತ್ತಲ್ಲ, ಇಲ್ಲ ಉದುರಿದ್ದನ್ನೇ ತಿನ್ನೋದು. ಹಣ್ಣು ಉದುರಿದ ಹಣ್ಣು, ಉದುರಿದ ಎಲೆ,
ಉದುರಿದ ಈ ಸೊಪ್ಪಲೆ ಅವ್ರು ಇರ್ತಾರೆ ಹೊರತು ಗಿಡದಿಂದ ಸಾಕ್ಷಾತ್ ಕಿತ್ತೋದಿಲ್ಲ ಅವರು. ಚಳಿಗಾಲದಲ್ಲಿ ನಿಂತು ನೀವು ಸ್ನಾನ ಮಾಡ್ತಾರೆ, ಬೇಸಿಗೆಯಲ್ಲಿ ಅಗ್ನಿ ಮಧ್ಯದಲ್ಲಿ ತಪಸ್ ಮಾಡ್ತಾರೆ, ಹಗಲೆಲ್ಲ ಅವರು ನಿಂತೇ ಇರ್ತಾರೆ, ರಾತ್ರಿ ಕೂತ್ ನಿದ್ದೆ ಮಾಡ್ತಾರೆ, ಮಲಗಲ್ಲ ಯಾವಾಗಲೂ. ಆ ಮನೆ ಕುಟ್ಟಿಗೆ ಇರುತ್ತಲ್ಲ ಅದು ಅಗ್ನಿಗೆ ಹೊರತು ಇವ್ರಿಗಲ್ಲ, ಇವ್ರು ಯಾವಾಗಲೂ ಹೊರಗಡೆನೆ ಇರ್ಬೇಕು. ಯಾವ ಹುಲಿ ಚಿರತೆ ಸಿಂಹ ಯಾವ್ದು ಓಡಿಸ್ಬಾರ್ದು, ಹೊಡಿಬಾರ್ದು, ಮಾಡ್ಬಾರ್ದು, ಸುಮ್ಮನೆ ಕೂತ್ಕೋಬೇಕು, ತಿನ್ಕೊಂಡು ಹೋಗ್ತದೆ. ಬಹಳ ಕಠೋರ ತಪಸ್ಸಿದು, ವಾನಪ್ರಸ್ಥಾಶ್ರಮದ ತಪಸ್ಸಿದೆಯಲ್ಲ ತುಂಬಾ ಕಠೋರ. ಇವನಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ ಇವನಿಗೆ. ಎರಡನೇದು. ಇನ್ನು ಬ್ರಹ್ಮಚಾರಿ ಆಚಾರ್ಯ ಕುಲವಾಸಿ ಸ್ಪಷ್ಟವಾಗಿದೆ, ಬ್ರಹ್ಮಚಾರಿ ಪದವೇ ಇದೆ. ಆಚಾರ್ಯ ಕುಲದಲ್ಲಿ ವಾಸ ಮಾಡಿಕೊಂಡಿರುವಂತಹ ಬ್ರಹ್ಮಚಾರಿ ಅಂತ. ಇಲ್ಲಿ ಇನ್ನೂ ಇಬ್ಬರು ಇದ್ದಾರೆ ಈ ಬ್ರಹ್ಮಚಾರಿಯಲ್ಲಿ. ಉಪಕುರ್ವಾಣ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ. ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳ್ತಾ ಇದ್ದೇನೆ ಕುಶಲ ಭಾಷ್ಯಕಾರ. ಇದು ಶ್ರುತಿ ಏನ್ ಮಾಡ್ತಿದೆ, ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೇ ಅವಸಾದೆಯನ್ ಅಂತ ಹೇಳ್ತಾ ಇದೆ. ಅತ್ಯಂತಮನೇನೋ ಅಂತಮತಿ ವರ್ತದೆ, ಅತ್ಯಂತಮ ಟಿ ಡೆತ್ ಅಂತ ಅರ್ಥ, ಸಾಯುವವರೆಗೂ ಅರ್ಥ. ಸಾಯುವವರೆಗೂ ಆಚಾರ್ಯ ಕುಲದಲ್ಲಿಂದ ಗುರುಕುಲದಲ್ಲಿಯೇ ಆತ್ಮಾನಂದ ಶರೀರವನ್ನ ಅವಸಾಧನೆ ಮಾಡುವುದು, ಕೊನೆ ಮಾಡಬೇಕು, ಮನೆಗೆ ಹೋಗಲ್ಲ ಅವನು. ಉಪಕುರ್ವಾಣ ಬ್ರಹ್ಮಚಾರಿ ಅಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಸೇರಿಕೊಂಡ ಬ್ರಹ್ಮಚಾರಿ ಉಪಕುರ್ವಾಣ ಬ್ರಹ್ಮಚಾರಿ. ಗುರುಕುಲಕ್ಕೆ ಸೇರ್ಕೊತಾನೆ, 8 ವರ್ಷಕ್ಕೋ 9 ವರ್ಷಕ್ಕೋ ಹೋಗಿ ಸೇರ್ಕೊತಾನೆ. ಅಲ್ಲಿ ಗುರುಕುಲದ ನಿಯಮದಂತೆಯೇ ಇದ್ದು ವೇದಾಧ್ಯಯನ ಮಾಡಿ ಗುರು ಸೇವೆ ಮಾಡಿಕೊಂಡು ಅಗ್ನಿ ಪರಿಚಯ ಮಾಡಿಕೊಂಡು ಆಶ್ರಮದ ಧರ್ಮಕ್ಕೆ ತಕ್ಕಂತೆ ಇರ್ತಾನೆ. ಆಶ್ರಮದ ಧರ್ಮ 2 ತರಹ. ಆ ಆಶ್ರಮದ ಧರ್ಮ ತನ್ನ ಗೃಹ ಬ್ರಹ್ಮಚಾರಿ ಆಶ್ರಮ, ಆಶ್ರಮದ ರೂಲ್ ಇರ್ತಲ್ಲ, ಆ ಗುರುಗಳ ಆಶ್ರಮ 6, ಮತ್ತೆ ತನ್ನ ಆಶ್ರಮ ಇದೆಯಲ್ಲ ಬ್ರಹ್ಮ, ಅದ್ರ ತಕ್ಕಂಗೆ ಇರ್ತಾನೆ. ಅದು ವೇದಾಧ್ಯಯನ ಸಮಾಪ್ತಿ ಆಗುವವರೆಗೂ ಅವನು ಉಪಕುರ್ವಾಣ ಬ್ರಹ್ಮಚಾರಿ. ನೈಷ್ಠಿಕ ವ್ರತ ಮತ್ತು ಬೇರೆ ತಗೋಬೇಕು, ಅದನ್ನ ಹೇಳ್ತಾರೆ. ಅತ್ಯಂತಂ ಅಂದ್ರೆ ಕೊನೆಯವರೆಗೂ ಇದೆ, ಅಥವಾ ಪತ್ರಿಕೆನೋ ಕೊನೆಯವರೆಗೂ ಆತ್ಮಾನಂದ ಶರೀರವನ್ನ ಅವಸಾನ ಕೊನೆಗಾಣಿಸುವವರೆಗೂ ಇರುವವರೆಗೂ ಅದು ಆಚಾರ್ಯ ಕುಲೇ ಅಂತ ಹೇಳ್ತಾ ಇದ್ದಾರೆ. ಗುರುಕುಲದಲ್ಲಿಯೇ ಇದ್ಕೊಂಡು ಶರೀರ ಮುಗಿಸ್ಬೇಕಂತೆ. ಸರ್ವ ಏತೆ ಪುಣ್ಯಲೋಕ ಭವಂತಿ, ಇವರೆಲ್ಲರಿಗೂ ಪುಣ್ಯಲೋಕ ಪ್ರಾಪ್ತಿ. ಇಲ್ಲಿ ಪುಣ್ಯಲೋಕ ಉಚ್ಚಾರಣೆ ಮಾರ್ಗ, ಬ್ರಹ್ಮಲೋಕ ಅಂತ ಅರ್ಥ ಮಾಡಿದ್ದಾರೆ. ಆಮೇಲೆ ಬ್ರಹ್ಮ ಸಂಸ್ಥಾ ಅಂತ ಒಬ್ಬ ಇದ್ದಾನೆ. ಕುಲವಾಸಿ ಬ್ರಹ್ಮ ಸಂಸ್ಥಾನನೋ, ಬ್ರಹ್ಮ ಶಬ್ದಕ್ಕೆ 2 ಅರ್ಥ ಮಾಡಿದ್ದಾರೆ. ಬ್ರಹ್ಮ ಅಂದ್ರೆ ಓಂಕಾರ, ಬ್ರಹ್ಮ ಅಂದ್ರೆ ಆತ್ಮಜ್ಞಾನ, ಪರಮಾತ್ಮ. ಅಲ್ಲಿ ನೆಲೆ ನಿಂತವನು ಅಮೃತತ್ವ ಪಡ್ಕೊಳ್ತಾನೆ ಅಂತ. ಬ್ರಹ್ಮಜ್ಞಾನಿ ಆಗಿ ಅಮೃತ ಪಡ್ಕೊಳ್ತಾನೆ ಅಂತ ಹೊಸ ವಿಚಾರ ಅಲ್ಲ ಶಾಸ್ತ್ರಕ್ಕೆ, ಅದು ಎಲ್ಲಾ ಕಡೆಗೂ ಪ್ರಸಿದ್ಧವಾಗಿರುತ್ತದೆ. ಇಲ್ಲಿ ಬ್ರಹ್ಮ ಸಂಸ್ಥೆ ಶಬ್ದದಿಂದ ಆಶ್ರಮವನ್ನು ಹೇಳುತ್ತಾ ಅಥವಾ ಅವನ ಜ್ಞಾನವನ್ನು ಹೇಳುತ್ತಾ ಇದೆಯಾ? ಆಶ್ರಮ ಮಾತ್ರವಾದ್ರೆ ಆ ಸನ್ಯಾಸಿಗಳೆಲ್ಲ ಅಮೃತತ್ವ ಬರುತ್ತೆ ಅಂತ ಆಗ್ಬಿಡುತ್ತೆ. ಜ್ಞಾನ ಮಾತ್ರವನ್ನು ಹೇಳಿದ್ರೆ ಅದು ಎಲ್ಲರಿಗೂ ಉಂಟಾಗುತ್ತೆ. ಜ್ಞಾನ ಯಾರು ಪಡ್ಕೊಂಡ್ರು ಅಮೃತ ಪಡ್ಕೊಳ್ತಾರೆ. ಈ ಬ್ರಹ್ಮ ಸಂಸ್ಥಾನದು ಸನ್ಯಾಸಿಯನ್ನು ಹೇಳುತ್ತಾ ಎಲ್ಲ ಆಶ್ರಮಕ್ಕೂ ಹೇಳುತ್ತಾ. ಸನ್ಯಾಸಿ ಆದವನು ಅಮೃತ ಪಡ್ಕೊಳ್ತಾನೆ ಅಂದ್ರೆ ಏನಾಗುತ್ತೆ ಅವಾಗ? ಒಂದು ದೋಷ. ಸನ್ಯಾಸ ಮಾಡಿದ್ರು ಮೋಕ್ಷ ಪಡೋದು, ಅಮೃತತ್ವ ಪಡುತ್ತೆ. ಆತ್ಮಜ್ಞಾನ ಬೇಕಿಲ್ಲ ಅಂತ ಬಿಡುತ್ತೆ. ಆತ್ಮಜ್ಞಾನ ಬೇಕಿಲ್ಲದೆ, ಆತ್ಮಜ್ಞಾನವಿಲ್ಲದೇನೆ ಸನ್ಯಾಸಾಶ್ರಮವನ್ನು ಬ್ರಹ್ಮ ಸಂಸ್ಥಾನ ನೀವು ಕರಿತಾ ಇದೀವಿ ಅಂತ ಅಂದ್ಬಿಟ್ರೆ, ಸನ್ಯಾಸ ಕಾಯಿ ಬಟ್ಟೆ ಉಟ್ಕೊಂಡು ಮಾತ್ರಕ್ಕೆ ಮೋಕ್ಷ ಆಗ್ಬೇಕು ಅಂತ ಬಿಡುತ್ತೆ. ಹಾಗಿಲ್ಲದೆ ಬ್ರಹ್ಮ ಸಂಸ್ಥಾನ ಅಂದ್ರೆ ಆತ್ಮಜ್ಞಾನ ಅಂತ ಅರ್ಥ ಮಾಡಿದ್ರೆ ಅವಾಗ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ವಿಶೇಷ ಆಗಲ್ಲ. ಚರ್ಚೆ ಮಾಡ್ತಾರೆ ಭಾಷಿಕರು, ಯಾರು ಯಾಕೆ ಅಂತ. ಸನ್ಯಾಸಿಯೇ ಅಮೃತತ್ವ ಬೇಸಿ. ಓಂಕಾರಸ್ಯ ಉಪಾಸನ ವಿಧ್ಯರ್ಥಂ, ಓಂಕಾರಸ್ಯ ತ್ರಯೋಧರ್ಮಸ್ಕಂಧಾಃ ಇತ್ಯಾದಿ ಆರಭ್ಯತೆ. ಓಂಕಾರದ ಉಪಾಸನೆಯನ್ನ ವಿಧಿಸಬೇಕು. ವಿಧಿಸೋದು ಏನೋ, ಹೇಗೆ ಸಂಧ್ಯಾವನೆ ವಿಧಿಸುತ್ತಾರೋ, ವೇದಾಧ್ಯಯನೋ ಸಂಧ್ಯಾವನೆ ವಿಧಿಸೋದನ್ನ ಮಾಡಬೇಕು. ಕಡ್ಡಾಯವಾಗಿ ಓಂಕಾರೋಪಾಸನೆಯನ್ನ ನಡೆಸಬೇಕು, ಅದನ್ನು ಅನುಷ್ಠಾನ ತಂದ್ಕೋಬೇಕು ಅಂತ. ಅದಕ್ಕೋಸ್ಕರವಾಗಿ ತ್ರಯೋಧರ್ಮಸ್ಕಂದ ಎಂಬುದಾಗಿರ್ತಕ್ಕಂಥ ಈ ಖಂಡಿಕೆ ಅದಕ್ಕಾಗಿ ಆರಂಭವಾಗಿದೆ ಅಂತ ಇದ್ದಾರೆ. ಈ ಖಂಡ ಅದಕ್ಕಾಗಿ ಆರಂಭವಾಗಿದೆ ಎಂದು. ನೈವ ಮಂತವ್ಯಂ ಸಾಮಾವಯವಭೂತಸ್ಯೈವ ಗೀತಾದಿ ಲಕ್ಷಣಸ್ಯ ಓಂಕಾರಸ್ಯ ಉಪಾಸನಾತ್ ಫಲಂ ಪ್ರಾಪ್ಯತೆ ಇತಿ. ಇಲ್ಲಿ ಮಾತ್ರ ಇದನ್ನು ತಿಳ್ಕೋಬಾರ್ದು ಅಂತ ಇದ್ದಾರೆ. ನಾ ಏವಂ ಮಂತವ್ಯಂ, ಹೀಗೆ ಯೋಚನೆ ಮಾಡಬಾರದು. ಹೇಗೆ ಯೋಚನೆ ಮಾಡಬಾರ್ದು? ಇದುವರೆಗೆ ಹೇಳ್ಕೊಂಡ್ ಬಂದಲ್ಲ,
ಓಮಿತ್ಯ ಕರ್ಮ ಉದ್ಗೀತೋಪಾಸೀತ ಅಂತ ಹೇಳಿ ಉದ್ಗೀತನೇನೋ ಓಂಕಾರ ಅದರ ಅಲ್ಲ ಇದು ಅಂತ ಇದ್ದಾರೆ. ಸಾಮದ ಅವಯವವಾಗಿರುವ ಒಂದು ಭಕ್ತಿ ಇದೆಯಲ್ಲ, ಉದ್ಗೀತೆಯ ಮುಂತಾದ ಲಕ್ಷಣವಾಗಿರುವ ಓಂಕಾರದ ಉಪಾಸನೆಯಿಂದ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ ಅಂತ ಬಂದದ್ದಲ್ಲ. ಓಂಕಾರ ಉಪಾಸನೆಯಿಂದ ಮಾತ್ರವೇ ಒಂದು ಈ ಉಪನಿಷತ್ತಿನ 1ನೇ ಅಧ್ಯಾಯದಲ್ಲಿ ಉದ್ಗೀತಾಯವಾಗಿ ಓಂಕಾರ ಬಗೆ ಉಪಾಸನೆ ಮಾಡುವುದನ್ನು ಹೇಳಿದೆ. ಆ ಉಪಾಸನೆಗಳು ಉದ್ಗಾತಿಗೆ ಮಾತ್ರ ಹೇಳಿದಾದ್ರಿಂದ ಅದು ಕರ್ಮಕ್ಕೆ ಸಂಬಂಧಪಟ್ಟಿದೆ. ಅದು ಉದ್ಗಾತಿಗೆ ಮಾತ್ರ ಹೇಳಿದ್ದು, ಅದು ಕರ್ಮಕ್ಕೆ ಸಂಬಂಧಪಡ್ಕೊಂಡದ್ದು. ಆದ್ರಿಂದ ಈ ಆ ಅಮೃತತ್ವ ಎಂಬ ಫಲವುಳ್ಳ ಕೇವಲ ಓಂಕಾರ ಅಂದ್ರೆ ಕರ್ಮಕ್ಕೆ ಸಂಬಂಧವಿಲ್ಲದೆ ಸ್ವತಂತ್ರವಾಗಿರುವ, ಇದುವರೆಗೆ ಹೇಳುವ ಯಾವ ಉಪಾಸನೆಗಾಗಲಿ ಯಾವ ಕರ್ಮಕ್ಕಾಗಲಿ ಅಮೃತತ್ವ ಫಲವಿಲ್ಲ. ಇದುವರೆಗೆ ಹೇಳಿದಂತಹ ಪಂಚಭಕ್ತಿ ಸಾಮ ಸಪ್ತಭಕ್ತಿಕ ಉದ್ಗೀತೋಪ ಯಾವುದಕ್ಕೂ ಅಮೃತತ್ವ ಫಲ ಇಲ್ಲ. ಅದಕ್ಕೆಲ್ಲ ಏನ್ ಫಲ? ಪುಣ್ಯಲೋಕ ಫಲ, ಅಲ್ಲ ಕರ್ಮ ಸಮೃದ್ಧಿ. ಅಭ್ಯುದಯ ಫಲ ಕರ್ಮ ಸಮೃದ್ಧಿಯ ಫಲವೇ ಹೊರತು ಅಮೃತತ್ವ ಇಲ್ಲ. ಇದಕ್ಕೆ ಅಮೃತತ್ವ ಫಲವನ್ನು ಹೇಳ್ತಾ ಇದೆ ಓಂಕಾರ ಉಪಾಸನೆ. ಹಾಗಾಗಿ ಉದ್ಗೀತಾದಿ ಲಕ್ಷಣಸ್ಯ ಉದ್ಗೀತೆ ಮುಂತಾದ ಪ್ರಕಾರದ್ದಾಗಿರುವ ಓಂಕಾರದ ಸಾಮಾನ್ಯವಾಗಿರುವ ಓಂಕಾರದ ಉಪಾಸನೆಯಿಂದ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಮಾಡಬೇಡಿ ಈ ಜಾಗದಲ್ಲಿ, ಈ ಖಂಡಿಕೆ ಅರ್ಥ ಅಲ್ಲ. ಕಿಂತರ್ಹಿ ಯತ್ ಸರ್ವೈರಪಿ ಸಾಮೋಪಾಸನೈ ಕರ್ಮಭಿಶ್ಚ ಅಪ್ರಾಪ್ಯಂ ತತ್ ಫಲಂ ಅಮೃತತ್ವಂ ಕೇವಲಾತ್ ಓಂಕಾರೋಪಾಸನಾ ಪ್ರಾಪ್ಯತೆ ಇತಿ ತಸ್ತುತ್ಯರ್ಥಂ ಧಾಮ ಪ್ರಕರಣೆ ಉಪನ್ಯಾಸಃ. ಮತ್ತೇನು ಅಂತಂದ್ರೆ, ಯಾವ ಸಾಮೋಪಾಸನೆಯಿಂದಲೂ ಸಿಗದೇ ಇರುವ ಮತ್ತು ಕರ್ಮಗಳಿಂದಲೂ ಸಿಗದೇ ಇರುವ ಸಾಮೋಪಾಸನೈ ಅಪ್ರಾಪ್ಯಂ ಕರ್ಮಭಿಶ್ಚ ಅಪ್ರಾಪ್ಯಂ. ಇದುವರೆಗೆ ಹೇಳಿರುವ ಪಾಂಚಭಕ್ತಿ ಸಾಮ ಸಪ್ತಭಕ್ತಿ ಸಾಮ ಯಾವ ಸಾಮೋಪಾಸನೆಯಿಂದಲೂ ಈ ಅಮೃತತ್ವ ಸಿಗಲ್ಲ. ಮತ್ತು ಯಾವ ಕರ್ಮದಿಂದಲೂ ಅಗ್ನಿಹೋತ್ರದಿಂದಲೂ ಅಶ್ವಮೇಧಾಂತ ಯಾವ ಕರ್ಮದಿಂದಲೂ ಸಿಗದೇ ಇರುವ ಅಮೃತತ್ವ ಫಲ, ಆ ಫಲವನ್ನು ಅದು ಕೇವಲ ಓಂಕಾರೋಪಾಸನ ಅಂದ್ರೆ ಕೇವಲವಾದ ಅಂದ್ರೆ ಕರ್ಮಕ್ಕೆ ಸಂಬಂಧಪಡದ ಓಂಕಾರ, ಉದ್ಗೀತ ಓಂಕಾರ ಅಲ್ಲ ಅಂತ ಇದ್ದಾರೆ. ಕರ್ಮಾಂಗವಲ್ಲದ ಸ್ವತಂತ್ರವಾದಂತಹ ಓಂಕಾರೋಪಾಸನೆಯಿಂದಲೇ ಆ ಅಮೃತತ್ವ ಫಲವು ಪ್ರಾಪ್ತಿಯಾಗತ್ತೆ. ಅದರಿಂದಲೇ ಈ ಅಮೃತತ್ವ ಫಲ ಪ್ರಾಪ್ತಿ. ಯಾರು ನಿರಂತರ ಓಂಕಾರೋಪಾಸನೆಯಲ್ಲಿ ಮುಳುಗಿರ್ತಾರೋ ಅವರು ಅಮೃತತ್ವವನ್ನು ಪಡ್ಕೊಳ್ತಾರೆ ಎಂಬುದನ್ನು ಹೇಳೋದಕ್ಕೋಸ್ಕರವಾಗಿ ಅವರಿಗೆ ಅಮೃತ ಪ್ರಾಪ್ತಿ ಆಗೋದು. ಓಂಕಾರೋಪಾಸನೆ ಮಾಡೋದು ಆಗುತ್ತೆ ಅಂತ ಹೇಳಿ ಅದನ್ನು ಹೇಳೋದಕ್ಕೋಸ್ಕರವಾಗಿ ಈ ಸಾಮ ಪ್ರಕರಣದಲ್ಲಿ ಅದನ್ನು ಹೇಳ್ತಾ ಇದೆ ಅಂತ. ಈ ಸಾಮ ಪ್ರಕರಣದಲ್ಲೂ ಸ್ವತಂತ್ರವಾದ ಓಂಕಾರೋಪಾಸನೆ ಹೇಳಬೇಕು ಅಂತ ಹೇಳ್ತಾ ಇದೆ. ತಯಃ ತ್ರಿಸಂಖ್ಯಾಕಾಃ ಧರ್ಮಸ್ಯ ಸ್ಕಂಧಾಃ ಧರ್ಮಸ್ಕಂಧಾಃ. ಸ್ಕಂದ ಬೇರೆ ಸ್ಕಂಧ ಬೇರೆ. ಸ್ಕಂದನೇನೋ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ, ಆ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ ಅಂತ ಹೇಳ್ತಾರೆ. ಇದು ಸ್ಕಂಧ ಮಹಾಪ್ರಾಣ. ಸ್ಕಂಧ ಅಂದ್ರೇನೋ ಕೊಂಬೆ, ಬ್ರಾಂಚಸ್, ಕೊಂಬೆಗಳು. ಸ್ಕಂಧ ಹೆಗಲಿಗೂ ಸ್ಕಂಧ ಅಂತ ಹೇಳ್ತಾರೆ. ಧರ್ಮದ ಹೆಗಲು ಅಂತ ಅರ್ಥ ಮಾಡ್ಬೋದು, ಧರ್ಮದ ಕೊಂಬೆಗಳು ಅಂತ ಅರ್ಥ ಮಾಡ್ಬೋದು. ಧರ್ಮನ ಹೊತ್ಕೊಂಡಂಥದ್ದು 3 ಅಂತ, ಮರವನ್ನ ಹಿಡ್ಕೊಂಡಿರುವಂತ ಕೊಂಬೆಗಳು ಅಂತ. ಧರ್ಮದ ಸ್ಕಂಧವಾಗಿರೋದು 3 ತ್ರಯ ಅಂದ್ರೆ ತ್ರಿಸಂಖ್ಯಾಕಾಃ ಅಂದ್ರೆ 3 ಸಂಖ್ಯೆಯನ್ನು ಉಳ್ಳುವಗಳು ಅಂತ. ಇದು ಸಂಖ್ಯೆ ವಿಚಾರ, ಸಂಖ್ಯಾ ವಿಚಾರ ಅಲ್ಲ, ಸಂಖ್ಯಾಕ. 3 ಸಂಖ್ಯೆಯಿಂದ ಕೂಡಿಕೊಂಡ ಧರ್ಮದ ಹೆಗಲುಗಳು. ಧರ್ಮ ಪ್ರವಿಭಾಗ ಸಹ ಧರ್ಮದ ವಿಭಾಗಗಳು. ಧರ್ಮ ಅಂದ್ರೆ ಕರ್ತವ್ಯ ಪ್ರಧಾನವಾದ ಅನುಷ್ಠಾನ ಧರ್ಮ ಅಂತ ಇದ್ದಾರೆ. ಧರ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಧರ್ಮ ಅಂದ್ರೆ ಗುಣ ಅಂತ ಅರ್ಥ ಇದೆ. ಬೆಂಕಿಯ ಧರ್ಮ ಬಿಸಿ, ನಿಂಬೆ ಹಣ್ಣಿನ ಧರ್ಮ ಹುಳಿ, ಇದು ಅಳಲೆಕಾಯಿ ಧರ್ಮ ಬೇದಿ ಆಗುತ್ತೆ ತಿಂದ್ರೆ ಅಂತ ಹೇಳ್ತಾರಲ್ಲ ರೀತಿಕಿ. ಕೆಲವು ಪದಾರ್ಥ ಧರ್ಮ ಅಂತ ಹೇಳ್ತಾರಲ್ಲ. ಧರ್ಮ ಅಂದ್ರೆ ಗುಣ. ಧರ್ಮ ಅಂದ್ರೆ ಇನ್ನೇನು? ಧರ್ಮ ಶಬ್ದಕ್ಕೆ ಕರ್ತವ್ಯ. ಇದು ಧರ್ಮ ಶಬ್ದಕ್ಕೆ ಇನ್ನೂ ಅರ್ಥ ಇದೆ. ಲಕ್ಷಣ ಅಂದ್ರೆ ಧರ್ಮ ಲಕ್ಷಣ ಇಲ್ಲ. ಧರ್ಮಕ್ಕೆ ಲಕ್ಷಣ ಅರ್ಥ ಇದೆ. ಧರ್ಮ ಅಂದ್ರೆ ಸ್ವಭಾವ ಅಂತ ಅರ್ಥ ಇದೆ. ಸ್ವಭಾವ ಅರ್ಥವೂ ಇದೆ. ಧರ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ. ಧರ್ಮ ದೇವರ ಧರ್ಮ ಅಂತ ಜೀವನಿಗೂ ಧರ್ಮ ಅಂತ ಹೇಳ್ತಾರೆ. ಪರಮಾತ್ಮನಿಗೂ ಜೀವನಿಗೂ ಧರ್ಮ ಅಂತ ಹೇಳಿದ್ದಾರೆ. ಧಾರಣಾ
ಧರ್ಮವೇ ಪ್ರಜೆಗಳನ್ನು ಹೊತ್ಕೊಂಡಿರೋದು. ಕಾರಣಾತ್ ಧರ್ಮವಿತ್ಯಾಹೋ ಧರ್ಮೋ ಧಾರಯತೆ ಪ್ರಜಾ ಧರ್ಮೇಣೈವ ಪ್ರಜಾ ಸರ್ವೇ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಪೂರ್ತಿ ಶ್ಲೋಕ. ಈಗ ಅನೇಕ ಅರ್ಥ ಇದೆ ಧರ್ಮಕ್ಕೆ. ಇಲ್ಲಿ ಅನುಷ್ಠಾನ ಅನ್ನೋ ಅರ್ಥದಲ್ಲಿ ಧರ್ಮ ಅಂತ ಇದ್ದಾರೆ. ಕರ್ತವ್ಯ ಅನುಷ್ಠಾನ ಅನ್ನೋ ಅರ್ಥದಲ್ಲಿ. ಅದರ ಭಾಗ 3. ಕೇತೆ ಯಾವ್ದು ಆ 3 ಆ ಧರ್ಮದ ಹೆಗಲುಗಳು ಕೊಂಬೆಗಳು 3 ಅಂದ್ರೆ ಯಾವ್ದು ಅಂದ್ರೆ ಯಜ್ಞ ಅಗ್ನಿಹೋತ್ರಾದಿ ಅಧ್ಯಯನಂ ಸಂಯಮಸ್ಯ ಕಾರ್ಯಾಭ್ಯಾಸ ದಾನಂ ಬಹಿರ್ವೇದಿ ಯಥಾಶಕ್ತಿ ದ್ರವ್ಯ ಸಂವಿಭಾಗಃ ಭಿಕ್ಷಮಾಣೇಭ್ಯಃ ಇತ್ಯೇಷಃ ಪ್ರಥಮೋ ಧರ್ಮಸ್ಕಂಧಃ. ಮೊದಲನೇ ಧರ್ಮದ ಹೆಗಲು ಯಾವುದು ಅಂದ್ರೆ ಯಜ್ಞ ಮಾಡೋದು. ಯಜ್ಞ ಅಂದ್ರೆ ಅಗ್ನಿಹೋತ್ರ ಮುಂತಾದ ಯಜ್ಞಗಳು ಮಾಡೋದು. ಅಗ್ನಿಹೋತ್ರ, ದಶಪೂರ್ಣಮಾಸ, ಚಾತುರ್ಮಾಸ ಅಂತ. ಅದು ಮತ್ತೆ ಅಧ್ಯಯನ ಅನ್ನೇನೋ ಒಂದು ನಿಯಮವಾಗಿ ಒಂದು ಗೊತ್ತಾದ ನಡವಳಿಕೆಯಿಂದ ಇದ್ಕೊಂಡು ಋಕ್ಕು ಯಜಸ್ಸು ಸಾಮ ಅಂತ ವೇದ ಇದೆಯಲ್ಲ ಅವುಗಳ ಅಭ್ಯಾಸ ಮಾಡೋದು. ರಿಹರ್ಸಿಂಗ್, ಚಾಂಟಿಂಗ್ ಅಂಡ್ ರಿಹರ್ಸಿಂಗ್. ಆಮೇಲೆ ಅದನ್ನ ಅರ್ಥ ಸಮೇತ ಮಾಡ್ಬೇಕು. ಬರೀ ಮೇಧಾಶಕ್ತಿ ಧ್ಯಾನ ಮಾಡ್ಕೊಳ್ಳೋದಲ್ಲ. ಅದ ಯಾಕೆ ಹೊಡ್ಕೊಳ್ರಲ್ಲ ಕೇಳ್ಕೊಂಡಂಗೆ ಋಕ್ಕು ಯಜಸ್ಸು ಸಾಮಗಳನ್ನ ಗಟ್ಟಿ ಮಾಡೋದು ಮತ್ತೆ ಅರ್ಥ ತಿಳ್ಕೊಳ್ಳೋದು, ಅದರ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅದನ್ನ ಹೇಳಿದೆ ಕರ್ಮ ಅಭ್ಯಾಸ. ಆಮೇಲೆ ದಾನ ಅಂದ್ರೆ ಏನು? ದಾನ ಅಂದ್ರೆ ಅರ್ಥ ಕೇಳಿದಿರ? ದಾನ ಶಬ್ದ ಗೊತ್ತಾ? ಡೊನೇಷನ್, ಚಾರಿ. ಆದ್ರೆ ಎರಡರಲ್ಲಿ ದಾನ ಅಂದ್ರೆ ಒಂದು ಪೂಜೆ ಮಾಡಿಸಿ ಹೋಮ ಮಾಡಿಸಿ ಕೊಡೋದು ದಾನ ಅಲ್ಲ, ಅದು ದಕ್ಷಿಣೆ. ಅದು ಲೇಬರ್ಗೆ ದುಡ್ಡು ಕೊಡ್ತೀರಲ್ಲ, ಲೇಬರ್ ಮಾಡಿ ದುಡ್ಡು ಕೊಡೋ ಹಾಗೇನೆ ಈ ಒಂದು ಏನೋ ಪೂಜೆ ಕರ್ಮ ಮಾಡಿಸ್ಕೊಂಡು ದುಡ್ಡು ಕೊಡೋದು ದಕ್ಷಿಣೆ. ದಾನ ಅಂದ್ರೆ ಏನು ಇದಿಲ್ಲ ಮಾಡಿಸ್ಕೋದೇನೆ, ಯಜ್ಞ ಪೂಜೆ ಏನು ಇಟ್ಟು ಸುಮ್ಮನೆ ಕೊಡೋದು ಒಬ್ಬರಿಗೆ, ಯೋಗ್ಯನಾದವನಿಗೆ. ಅದು ಕೊಡುವಾಗ ದೇಶ, ಕಾಲ, ಪಾತ್ರ 3 ಇರ್ಬೇಕು. ದೇಶ ಅಂದ್ರೆ ಏನು? ಉತ್ತಮ ಜಾಗ, ಒಂದು ಗಂಗಾ ತೀರದಲ್ಲಿ, ಕುರುಕ್ಷೇತ್ರ, ಕಾಶಿ. ಅದು ಕೇಳಿದೆ, ಕಾಶಿ ಹೋಗಿದ ಕೇಳಿದೆ? ಕಾಶಿ ಗೊತ್ತಾ? ಕಾಶಿ ಯಾಕಡೆ ಗೊತ್ತಾ? ಎಕಡೆ ಇದೆ? ಸೌತ್ ಅಲ್ಲಿ, ನಾರ್ತ್ ಅಲ್ಲ. ಅಲ್ಲಿ ಆ ದೇಶ. ಕಾಲ ಅಂದ್ರೆ ಏನೋ ಸಂಕ್ರಮಣ, ಗ್ರಹಣ, ಒಳ್ಳೆ ಪುಣ್ಯ ಕಾಲದಲ್ಲಿ ಕೊಡ್ಬೇಕು. ಪಾತ್ರ ಅಂದ್ರೇನು? ಒಳ್ಳೆ ವೇದಾಧ್ಯಯನ ಸಂಪನ್ನ, ಶಾಸ್ತ್ರಾಧ್ಯಯನ ಸಂಪನ್ನ, ಒಳ್ಳೆ ಶೀಲವಂತ, ಗುಣವಂತ, ಅವನು ನೋಡ್ಕೊಡ್ಬೇಕು. ಮತ್ತು ಅವನು ಬಡವನಾಗಿರ್ಬೇಕು, ಅವನಿಗೆ ಕಷ್ಟ ಇರ್ಬೇಕು, ಅದು ಮುಖ್ಯ. ಒಳ್ಳೆ ವರ್ಚ್ಯೂ ಇರಬೇಕು, ಅಂದ್ರೆ ಗುಣವಂತ, ಶೀಲವಂತ ಆಗ್ಬೇಕು, ಮತ್ತು ಕಷ್ಟ ಬಡತನ ಇರ್ಬೇಕು. ಅಂಥವನು ಕೊಟ್ಟರೆ ಬಹಳ. ಅಗ್ನಿಹೋತ್ರಾದಿ ಕರ್ಮ ಮಾಡುವವರು, ಯಜ್ಞಯಾಗ ಮಾಡುವವರು ತುಂಬಾ ಕ್ರೂರ ಇದ್ರು. ಶ್ರೀಮಂತನಾಗಿದ್ದು ಕೊಡಬಹುದು, ಕೊಡಬಾರ್ದು ಅಂತಲ್ಲ, ಅನುಕೂಲ ಇದ್ದು. ಅದಕ್ಕೆ ಇವನು ಕೊಡೋದು ಉತ್ಸವ. ದರಿದ್ರಾನ್ಭರ ಕೌಂತೆಯ ಮಾ ಪ್ರಯಚ್ಛೇಶ್ವರೇ ಧನಂ. ದರಿದ್ರಿಗೆ, ಕಷ್ಟದವರಿಗೆ ದುಡ್ಡು ಕೊಡು, ದಾನ ಮಾಡು. ಹೊಟ್ಟೆ ತುಂಬಿದವರಿಗೆ ಕೊಡಕ್ ಹೋಗ್ಬೇಡ. ವ್ಯಾಧಿ ಜಸ್ಯ ಔಷಧಂ ಪಥ್ಯಂ. ಕಾಯಿಲೆ ಇದ್ದವರಿಗೆ ಔಷಧಿ ಬೇಕೇ ಹೊರತು ನೀರು ಜಸ್ಯ ಕಿಮುನಿ. ಕಾಯಿಲೆ ಇದ್ದವರಿಗೆ ಯಾಕೆ ಔಷಧಿ ಕೊಡ್ತೀಯಾ? ಹಾಗೆ ಒಳ್ಳೆ ಯಾರಿಗೆ ಅದೇ ಸದ್ವಿನಿಯೋಗವಾಗುತ್ತೆ, ಯಾರಿಗೆ ಕೊಟ್ರೆ ಯಾರು ಸತ್ಪಾಗ್ತಾರೋ ಅವ್ರಿಗೆ ಕೊಡೋದು ದಾನ. ಅಧ್ಯಯನ, ಋಗಾದಿಗಳನ್ನ ಅರ್ಥ ಸಮೇತ ಅಧ್ಯಯನ ಮಾಡೋದು, ಅಭ್ಯಾಸ ಮಾಡೋದು, ಯಜ್ಞಾದಿ ಮಾಡೋದು. ಇದು 3. ಆಮೇಲೆ ಯಥಾಶಕ್ತಿ ದ್ರವ್ಯ ಸಂವಿಭಾಗ ಭಿಕ್ಷಮಾನೇಭ್ಯ ಅಂದ್ಬಿಟ್ಟು ಭಾಷೆಗಾರರು ಬೇಡುವವರಿಗೆ ಕೊಡ್ರಪ್ಪ, ಏನಾದ್ರು ಹೊಟ್ಟೆ ಕೊಡ್ರಪ್ಪ, ಬಟ್ಟೆ ಕೊಡಿ. ಮನುಷ್ಯರಿಗೆ ಅತ್ಯಂತ ಅವಶ್ಯಕತೆಯಿಂದ ಕೂಡಿದ್ದಾಗಿರ್ತಕ್ಕಂತಹ ಅನ್ನ, ಬಟ್ಟೆ, ಮನೆ, ನೀರು, ಗಾಳಿ ಬೇಕೇ ಬೇಕು. ಅದನ್ನು ಕೊಡೋದು ಬಹಳ. ನೀರಿನ ವ್ಯವಸ್ಥೆ, ಒಂದು ಮನೆ ಲೈಟ್ ಕೊಡೋದು, ಮನೆ ಕೊಡೋದು, ಬಟ್ಟೆ ಕೊಡೋದು, ಒಂದು ವಿದ್ಯಾಭ್ಯಾಸ, ಒಂದು ನಡವಳಿಕೆ ಚೆನ್ನಾಗಿ ಕಲಿಸ್ಬೇಕು. ಶೀಲವಂತನಾಗಬೇಕು, ಗುಣವಂತನಾಗಬೇಕು, ವಿದ್ಯಾವಂತನಾಗಬೇಕು. ದುಷ್ಟನಾಗ್ಬಿಟ್ರೆ ಪ್ರಯೋಜನ ಇಲ್ಲ. ತಾನು ಹಾಳು ಹೋಗ್ತಾನೆ, ಸಮಾಜನೂ ಹಾಳು ಮಾಡ್ತಾನೆ. ಶೀಲವಂತನು, ಗುಣವಂತನು, ವಿದ್ಯಾವಂತನೂ ಆಗಿ ಒಳ್ಳೆ ಯೋಗ್ಯನಾದವನಾಗಿರ್ಬೇಕು, ಅವನಿಗೆ ಕೊಡಬೇಕು. ಭಿಕ್ಷಮಾಣೆ, ಬೇಡುವಂತಹ ಜನರಿಗೆ. ಇಲ್ಲಿ ಅನ್ನದಾನ ಮಾಡುವಾಗ ಅಲ್ಲಿ ಯೋಗ್ಯತೆ ಪಾತ್ರ ನೋಡ್ಬೇಕಾಗಿಲ್ಲ. ಅನ್ನಸ್ಯ ಕ್ಷುದಿತಂ ಪಾತ್ರ. ಹಸಿವಾದವರಿಗೆಲ್ಲ ಅನ್ನ ಕೊಡ್ಬೋದು. ಯಾರ್ಯಾರು ಹಸಿದವರೋ ಹಂಗ್ರಿ ಅವ್ರಿಗೆಲ್ಲ ಅನ್ನ ಕೊಡ್ಬೋದು. ಅದಕ್ಕೆ ಅವನಿಗೆ ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಇಸ್ಲಾಂ ಆಗಲಿ, ಯಾರೇ ಆಗಲಿ ಎಲ್ಲರಿಗೂ ಕೊಡ್ಬೋದು ಅನ್ನದಾನಕ್ಕೆ ಇವರು ಅವರು ಅಂತಿಲ್ಲ. ಅದೇ ಗೋಭೂ ಹಿರಣ್ಯ ಕೊಡ್ಬೇಕಾದ್ರೆ ನೋಡ್ಕೊಳ್ಬೇಕು.
ಬಂಗಾರ ಕೊಡ್ಬೇಕಾದ್ರೆ ಗೋವು ಹೊಸು ಮನೆ ಭೂಮಿ ಕೊಡ್ಬೇಕಾದ್ರೆ ಪಾತ್ರ, ಬಟ್ಟೆ ಔಷಧಿ ವಿದ್ಯೆ ಪುಸ್ತಕ ಅನ್ನ ಇದೆಲ್ಲ ಎಲ್ರಿಗೂ ಕೊಡ್ಬೋದು. ಆಯ್ತಾ? ಈ ಭಿಕ್ಷಮಾಣಿ ಬೇಡುವಂಥವರಿಗೆ ಯಥಾಶಕ್ತಿನೇ ನಿಮ್ ಕೆಪಾಸಿಟಿ ನೋಡ್ಕೊಂಡು, ದಾನ ಮಾಡಕ್ ಹೇಳಿದ್ರೆ ಎಲ್ಲೂ ಸಾಲ ಮಾಡ್ಕೊಂಡು ದಾನ ಮಾಡಕ್ ಹೋಗ್ಬಾರ್ದು, ತಪ್ಪದು. ಸಾಲ ಮಾಡಿ ದಾನ ಮಾಡೋದು ತುಂಬಾ ತಪ್ಪು. ಅದಕ್ಕೆ ಯಥಾಶಕ್ತಿನೇ ಶಕ್ತಿ ಮಾನತಿಕ್ರಮೇ ಯಥಾಶಕ್ತಿ. ನಿಮ್ಮ ಕೆಪಾಸಿಟಿ ನೋಡ್ಕೊಂಡು ದ್ರವ್ಯ ಸಂವಿಭಾಗ, ಹಣ ಅಂದ್ರೆ ಹಣ ಆಗ್ಬೋದು, ಪದಾರ್ಥ ಆಗ್ಬೋದು, ಅದನ್ನ ಹಂಚೋದು, ಅದು ದಾನ. ಬೇಡುವರಿಗೆ ಕೊಡೋದು. ಇದು ಮೊದಲನೇ ಧರ್ಮಸ್ಕಂದ, ಮೊದಲನೇ ಕೊಂಬೆ. ಇದು ಗೃಹಸ್ಥನ ಧರ್ಮವನ್ನು ಹೇಳ್ತಾ ಇದೆ. ಗೃಹಸ್ಥ ಸಮವೇತತ್ವಾತ್ ನಿರ್ವರ್ತಕೇನ ಗೃಹಸ್ಥೇನ ನಿರ್ದಿಶ್ಯತೆ. ಇದು ಗೃಹಸ್ಥದಿಂದ ನಡೆಯುವಂತದ್ದಾದ್ದರಿಂದ ಈಗ ಕೆಲಸ ಅಂದ್ರೆ ಯಜ್ಞ ನಡೆಯೋದು, ದಾನ ಮಾಡೋದು, ಅಧ್ಯಯನಾದಿಗಳು ಗೃಹಸ್ಥರು ಮಾಡುವಂತಹದ್ದಾದ್ರಿಂದ ಅದನ್ನು ಉಂಟು ಮಾಡುವ ಗೃಹಸ್ಥಾಶ್ರಮದಿಂದ ಈ ಮೊದಲನೇ ವಾಕ್ಯವನ್ನು ಹೇಳ್ತಾ ಇದೆ. ಪ್ರಥಮ ಅಂತ ಹೇಳಿ ಗೃಹಸ್ಥಾಶ್ರಮ ಇಂಡಿಕೇಟ್ ಮಾಡ್ತಾ ಇದೆ, ರೆಫರೆನ್ಸ್ ಮಾಡ್ತಾ ಇದೆ. ಪ್ರಥಮ ಅಂದ್ರೆ ಏಕಃ ಇತ್ಯರ್ಥ. ಅದು ಒಂದು ದರ್ಶ ಹೊರತು ಮೊದಲನೇದು ದರ್ಶ ಅಲ್ಲ. ಅದೊಂದು ಯಾಕೆ ಮೊದಲನೇದು ಅಲ್ಲ, ಬ್ರಹ್ಮಜ ಇದನ್ನ ದ್ವಿತೀಯ ತೃತೀಯ ಶ್ರವಣ ಆದ್ಯರ್ಥ. ಇದು ಎರಡು, ಇದು ಮೂರು ಅಂತ ಹೇಳ್ತಾರೆ. ಶುರು ಅಂತ ಆರಂಭ ಅಂತ ಅರ್ಥ ಅಲ್ಲ, ಇದು ಒಂದು ಅರ್ಥ. ಯಜ್ಞೋದ್ಯಯನ ಅಂದ್ರೆ ಪ್ರಥಮ, ದ್ವಿತೀಯ ತೃತೀಯ ಅಂತ ಹೇಳ್ತಾರಲ್ಲ, ಅದು ಎರಡು, ಅದು ಮೂರು ಅಂತ ಹೇಳಿದ್ರೆ ಇದು ಒಂದು, ಅದೊಂದು, ಅದೆರಡು, ಅದು ಮೂರು ಅಷ್ಟೇ ಅರ್ಥ ಇರೋದು. ಮೊದಲನೇದು ಅರ್ಥ ಮಾಡ್ಕೋಬೇಡಿ. ತಪೇವ ದ್ವಿತೀಯ. ಎರಡನೇ ಕೊಂಬೆ ಯಾವುದು ಅಂದ್ರೆ ತಪಸ್ ಮಾಡೋದು. ತಪಸ್ ಬರೀತಾರೆ ಭಾಷ್ಯಕಾರರು. ತಪಃ ಇತಿ ಕೃಚ್ಛ ಚಾಂದ್ರಾಯಣಾದಿ. ತಪಸ್ಸು ಅಂದ್ರೆ ಕೃಚ್ಛ ತಪಸ್ಸು, ಚಾಂದ್ರಾಯಣ ತಪಸ್ಸು ಅಂತ ಎರಡು ತರಹ ತಪಸ್ಸಿದೆ. ಕೃಚ್ಛ ಅಂದ್ರೆ ಏನು? ಅದು 12 ರಾತ್ರಿ ಮಾಡುವಂತಹ ತಪಸ್ಸು, ದ್ವಾದಶ ರಾತ್ರಿ. ಹೇಗೆ ಅಂತಂದ್ರೆ, ಅದೇನೋ ಒಂದು ಹಸು ಕೊಂದ್ಬಿಟ್ಟಿದ್ದಾನೆ, ಅದನ್ನ ಯಾರಿಗೋ ಮಾಡಿದ್ದಾನೆ, ಪಾಪ ಮಾಡ್ಬಿಟ್ಟಿದ್ದಾನೆ. ಪಾಪ ಮಾಡಿಬಿಟ್ರೆ ಪಾಪ ಶೋಧನೆಗಾಗಿ ಅವರು ಉಪವಾಸ ಪ್ರಧಾನವಾದ ಒಂದು ವ್ರತ, ಅದು ಕೃಚ್ಛ. 12 ರಾತ್ರಿ ಮಾಡೋದು. ಇವತ್ತು ಮಧ್ಯಾಹ್ನ ಸೂರ್ಯ ಪಶ್ಚಿಮ ವಾಲದ ಮೇಲೆ ತಗೋಬೇಕು ಒಂದೇ ಸಲ. ಆಮೇಲೆ ಇನ್ ಮಧ್ಯೆ ನೀರ್ ಬಿಟ್ಟು ಏನು ತಗೋಬಾರ್ದು. ನಾಳೆ ರಾತ್ರಿ ಸೂರ್ಯ ಅಸ್ತಮಾನ ಆದ್ಮೇಲೆ ತಗೋಬೇಕು. ನಾಡಿದ್ದು ಯಾರಾದ್ರೂ ಕೊಟ್ರೆ ತಗೋಬೇಕು, ಸುಮ್ಮನೆ ಇರಬೇಕು. ಆಚೆ ಏನಾದ್ರು ಉಪವಾಸ ಇರಬೇಕು. ಮತ್ತೆ ಅದ್ರ ಮಾರನೇ ದಿವಸ ಸಂಜೆ ತಗೋಬೇಕು, ಅದ್ರ ಮಾರನೇ ದಿವಸ ರಾತ್ರಿ, ಅದ್ರ ಮಾರನೇ ದಿವಸ ಯಾರಾದ್ರು ಕೊಟ್ರೆ ಅದ್ರ ಮಾರನೇ ದಿವಸ ಉಪವಾಸ, ಮತ್ತೆ ಅದ್ರ ಮಾರನೇ ದಿವಸ ಸಂಜೆ, ಅದ್ರ ಮಾರನೇ ದಿವಸ ರಾತ್ರಿ, ಅದ್ರ ಮಾರನೇ ಯಾರು ಕೊಟ್ರೆ ಅದ್ರ ಮಾರನೇ ಉಪವಾಸ. ಇದು 12 ರಾತ್ರಿ. ಇದು ಶರೀರ ದಂಡನೆ ಆಗುವಂತಹ ಇದೊಂದು ಪ್ರಕಾರದ ತಪಸ್ಸು. ಇದು ಕೃಚ್ಛ ಅಂತ ಹೇಳ್ತಾರೆ. ಚಾಂದ್ರಾಯಣ ಅಂತಂದ್ರೆ ಪಿಪೀಲಿಕಾ ಚಾಂದ್ರಾಯಣ, ಯೌಮಧ್ಯ ಚಾಂದ್ರಾಯಣ, 2 ತರಹ ಇದೆ. ಯೌಮಧ್ಯ ಗೋಧೂಮ ಚಾಂದ್ರಾಯಣ, ಯೌಮಧ್ಯ ಚಾಂದ್ರಾಯಣ ಅಂದ್ರೆ ಈ ಗೋಧಿ ಕಾಳು, ಅಕ್ಕಿ ಕಾಳು ನೋಡಿದ್ದೀರ ನೀವು? ಗೋಧಿ ಕಾಳು ಹೇಗಿರುತ್ತೆ? 2 ಕಡೆ ತುದಿ ಇರುತ್ತೆ, ಮಧ್ಯ ದಪ್ಪ ಇರುತ್ತೆ, ಈ ದಪ್ಪ ಇರುತ್ತೆ. ಹಾಗೆ ಈ ಪ್ರತಿ ಪಾಡ್ಯ ದಿವಸ, ಅಮಾವಾಸ್ಯೆ ಪಾಡ್ಯ ಬರುತ್ತಲ್ಲ, ಪಾಡ್ಯ ದಿವಸ ಒಂದು ತುತ್ತು ತಗೋಬೇಕು. ಒಂದ್ಸಲ ತಗೊಂಡ್ರೆ ಒಂದು ತುತ್ತು ಅಂದ್ರೆ ಹೇಳೋದು ಒಂದು ಅಡಿಕೆ ಗೋಟು ಬರುತ್ತಲ್ಲ ಅಷ್ಟಪ್ಪ, ಒಂದು ನೆಲ್ಲಿಕಾಯಿ, ದಪ್ಪ ನೆಲ್ಲಿಕಾಯಿ ಒಂದು ತುತ್ತು. 2ನೇ ದಿವಸ 2 ತುತ್ತು, 3ನೇ ದಿವಸ ಪೂರ್ಣಿಮೆಗೆ 15 ತುತ್ತು, ಮತ್ತೆ ಕೃಷ್ಣಪಕ್ಷ ಪಾಡ್ಯ 14, ಆಮೇಲೆ 13, ಆಮೇಲೆ 12, ಆಮೇಲೆ 11, ಅಮಾವಾಸ್ಯೆ ದಿವಸ ಉಪವಾಸ. ಇದೊಂದು ತಿಂಗಳು ಮಾಡೋದು. ಆಮೇಲೆ ಮೌನವಾಗಿರ್ಬೇಕು, ತ್ರಿಕಾಲ ಸ್ನಾನ ಮಾಡ್ಬೇಕು. ಯಾವಾಗ್ಲೂ ಸ್ತ್ರೀಯರು ಬೇರೆಯವರಾದ್ರೆ ರಾಮನಾಮ ಜಪ ಮಾಡ್ತಿರ್ಬೇಕು. ಉಪನೀತರು ಇತ್ಯಾದಿ ಗಾಯತ್ರಿ ಜಪ, ಓಂಕಾರ ಜಪ ಮಾಡ್ತಾ ಇರ್ಬೇಕು. ಎಲ್ಲರೂ ಮಾಡ್ಕೋಬಹುದು ಇದನ್ನ. ಎಲ್ಲರೂ ಈ ವ್ರತವನ್ನು ಬಹಳ ತುಂಬಾ ಫಲವಾಗಿ ಹೇಳಿದ್ದಾರೆ. ಇದಕ್ಕೆ ಒಳ್ಳೆ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ, ಸಮಸ್ತ ಪಾಪಗಳು ಪರಿಹಾರವಾಗುತ್ತೆ, ಬೂದಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಚಾಂದ್ರಾಯಣ. ಚಾಂದ್ರಾಯಣ ವ್ರತ, ಕೃಚ್ಛ ವ್ರತ, ಪ್ರಾಜಾಪತ್ಯ ಕೃಚ್ಛ ವ್ರತ ಅಂತ ಹೇಳ್ತಾರೆ. ಈ ತಪಸ್ಸನ್ನು ಮಾಡುವಂತಹ ಒಂದು ಆಶ್ರಮ ಯಾವುದದು? ವಾನಪ್ರಸ್ಥಾಶ್ರಮ. ಕೇಳಿದ್ರೆ ವಾನಪ್ರಸ್ಥಾಶ್ರಮ ಅಂತ? ಕಾಡಿಗೆ ಹೋಗ್ಬಿಟ್ಟು ಇದ್ಬಿಡ್ತಾರೆ, ಮನೆ ಬಿಟ್ಬಿಡ್ತಾರೆ ವಯಸ್ಸಾದ್ಮೇಲೆ. ಅವರು ಮಕ್ಕಳಿಗೆಲ್ಲ ವಹಿಸ್ಬಿಟ್ಟು ಹೆಂಡತಿ ಸಮೇತವಾಗಿ ಹೋಗೋದು ಉಂಟು, ಒಬ್ಬರೇ ಹೋಗೋದು ಉಂಟು. ಹೋಗ್ತಾರೆ. ಅವರು ಎಷ್ಟು ಕಠೋರ ಅಂದ್ರೆ, ಅವರು ಒಂದು ಗುಡಿಸಲು ಕಟ್ಕೊಳ್ತಾರೆ. ಗುಡಿಸಲು ಅವರು ಇಟ್ಟು ಅಗ್ನಿ ಗುಡಿಸಲೇ ಹೊರತು ಅವ್ರಿಗಲ್ಲ, ಅವ್ರು ಹೊರಗಡೆ ಇರ್ಬೇಕು. ಹಗಲು ಕೂತ್ಕೋಬಾರ್ದು, ರಾತ್ರಿ ಮಲಗಬಾರ್ದು.
ಅಲ್ಲಿಗೆಲ್ಲ ನಿಂತ್ಕೊಂಡೇ ಇರ್ಬೇಕು. ರಾತ್ರಿ ಕೂತ್ಕೊಂಡು ನಿದ್ದೆ ಮಾಡ್ಬೋದು. ಆಮೇಲೆ ಚಳಿಗಾಲದಲ್ಲಿ ನಿಂತು ನೀರು ಸ್ನಾನ ಮಾಡ್ಬೇಕು. ನಿಂತು ನೀರು ಹೇಗಿರುತ್ತೆ ಗೊತ್ತಾ? ಇದು ಹೊಂಡ, ಇದು ಕೊರೆಯುತ್ತೆ. ಬೇಸಿಗೆಯಲ್ಲಿ ಅಗ್ನಿ ಮಧ್ಯೆ ತಪಸ್ಸು ಮಾಡ್ಬೇಕು. 4 ಕಡೆಗಳು ಅಗ್ನಿ ಇಟ್ಕೋಬೇಕು. ಆಮೇಲೆ ಯಾವುದೇ ಹಣ್ಣನ್ನು ಕಿತ್ತಬಾರ್ದು, ತಾನು ಬಿದ್ದು ತಿನ್ಬೇಕು. ಯಾವುದೇ ಒಂದು ಹುಲಿ ಸಿಂಹ ಏನ್ ಬಂದು ಓಡಿಸ್ಬಾರ್ದು, ಸುಮ್ಮನೆ ಕೂತ್ಕೋಬೇಕು. ಕಠೋರ ತಪಸ್ಸು. ಸರ್ವದಾ ಭಗವಂತನ ಧ್ಯಾನ ಮಾಡ್ತಾ ಇರ್ಬೇಕು. ಮನಸ್ಸಲ್ಲಿ ಭಗವತ್ ಚಿಂತನೆ ಇರ್ಬೇಕು. ಮೌನ, ಇದು ವಾನಪ್ರಸ್ಥರ ಧರ್ಮ, ಬಹಳ ಕಠೋರ ಇದು. ಇದು ಎರಡನೇದು ವ್ರತ ತಪಸ್ಸು. ಕೃಷ್ಣಚಾಂದ್ರಣ ಮಾಡೋದು. ತದ್ವಾನ್ ತಾಪಸಃ ಪರಿವ್ರಾಟ್ವಾ, ಅದನ್ನುಳ್ಳವನು ತಾಪಸನು, ತಪಸ್ಸನ್ನು ತಾಪಸ. ಅಥವಾ ಪರಿವ್ರಾಟನು ಇಲ್ಲಿ ಇವನು ಆಶ್ರಮ ಸನ್ಯಾಸಿ. ಅವನಲ್ಲ ಅತ್ಯಾಶ್ರಮಿ ಅಲ್ಲ, ಅತ್ಯಾಶ್ರಮಿ ಹೇಳ್ತಾ ಇಲ್ಲ, ಇವರು ಪರಮಹಂಸನ್ ಹೇಳ್ತಾ ಇಲ್ಲ. ಇವನು ಕುಟೀಚಕ ಬಹುದಕ ಹಂಸಾದಿಗಳು, ಇವು ಆಶ್ರಮ. ಇವ್ರಿಗೆ ತ್ರಿದಂಡಿ ಸನ್ಯಾಸ ಇದು. 3 ದಂಡ ಇರುತ್ತೆ ಅವ್ರಿಗೆ. 3 ದಂಡ ಸೇರಿಸಿ ಕೂತ್ಕೊಂಡಿರ್ತಾರೆ. ಅವರು ಶಿಖಾಯಿಗೆ ಕೊಡ್ತಾರೆ. ಅವ್ರು ವೇದಾಧ್ಯಯನ ಸುರಾರ್ಚನೆ ಎಲ್ಲ ಉಂಟು. ಇದನ್ನು ಮಾಡೋ ಸನ್ಯಾಸ ಇದು. ಬ್ರಹ್ಮ ಸಂಸ್ಥಾ, ಇಲ್ಲಿ 2 ಅರ್ಥ. ಬ್ರಹ್ಮ ಸಂಸ್ಥನಲ್ಲ ಅಂದ್ರೆ ಬ್ರಹ್ಮಜ್ಞಾನಿ ಅಲ್ಲ ಅಂತ ಒಂದರ್ಥ, ಓಂಕಾರ ನಿಷ್ಠನಲ್ಲ ಅಂತ ಇನ್ನೊಂದರ್ಥ. ಕೇವಲ ಓಂಕಾರ ನಿಷ್ಠ ಅಲ್ಲ, ಓಂಕಾರ ಶರಣನಲ್ಲ ಅಂತ. ಆಶ್ರಮ ಧರ್ಮ ಮಾತ್ರ ಸಂಸ್ಥಾ, ಆಶ್ರಮ ಧರ್ಮ ಮಾತ್ರ ಭಾಷೆ. ಆಶ್ರಮ ಅಲ್ಲ ಅಂತ ಹೇಳ್ತು. ಪರಮಹಂಸ ನಾನು ಅತ್ಯಾಶ್ರಮಿ ಅವನು. ಭಾಷ್ಯಕಾರರು ಆ ಕಾಲದಲ್ಲಿ ಇದ್ದಂತ ಸನ್ಯಾಸಾಶ್ರಮ 2 ತರಹ ಇತ್ತು ಅಂತ. ಇವಾಗ ಅದೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಈ ಸನ್ಯಾಸ ಸ್ವೀಕಾರದ ದಿವಸ ಪರಮಹಂಸಾಕಿ ಸನ್ಯಾಸಾಶ್ರಮ ಸ್ವೀಕರಣ ಕರಿಷ್ಯೇನ ಕಾಮ ಮಾಡ್ತಾರೆ. ಪರಮಹಂಸ ಎಂಬ ಹೆಸರಿನ ಸನ್ಯಾಸಾಶ್ರಮ ಅಂತ ದಂಡಕ ಮಂಡಲೂ ಹಾಕೊಳ್ತಾರೆ. ದಂಡಕ ಮಂಡಲ ಇಟ್ಕೊಂಡು ಶಂಕರಾಚಾರ್ಯ ಬೈತಾರೆ. ಅವರು ಪರಮಹಂಸನ ಅಲ್ಲ ಅವನು. ದಂಡಕ ಮುಂದೆ ಬರುತ್ತೆ ಚರ್ಚೆ. ಯಾರು ದಂಡಕ ಮಂಡಲ ಮಾಡ್ತಾರೋ ಆ ವೇದೋಕ್ತ ಸನ್ಯಾಸ ಅಲ್ಲ, ಅದು ಸ್ಮಾರ್ತ ಸನ್ಯಾಸ, ಪುರಾಣೋಕ್ತ ಸನ್ಯಾಸ ಅಂತ ಶಂಕರಾಚಾರ್ಯರು ಸ್ಪಷ್ಟವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ತೋರ್ಸ್ಲಾ ಯಾವ್ದು ಇದು ಅಂತ ಹೇಳ್ಬೇಕಾದ್ರೆ 184 ಭಾಷ್ಯ ಭಾಗ, 184 ಭಾಷ್ಯ ಭಾಗ ನಮ್ಮ ಸ್ವಾಮಿ ಇದರಲ್ಲಿ 265 ಪೇಜು. ಅಲ್ಲಿ ಬರೆದಿದ್ದಾರೆ, ಇದಮೇವ ಏಕಂ ವೇದೋಕ್ತಂ ಪಾರಿವ್ರಾಜ್ಯಂ ನ ಯಜ್ಞೋಪವೀತ ತ್ರಿದಂಡ ಕಮಂಡಲ್ವಾದಿ ಪರಿಗ್ರಹ. ತ್ರಿದಂಡ ಕಮಂಡಲು ದಂಡ ಏಕದಂಡ ಯಾವ್ದನ್ನ ಇಟ್ಕೊಂಡದ್ದು ಅಲ್ಲ ಇದು. ಇಂಪಾರ್ಟೆಂಟ್ ಅಂತ. ವೇದೋಕ್ತ ಸನ್ಯಾಸ ಬೇರೆ, ಸ್ಮೃತ್ಯುಕ್ತ ಇದು ಪುರಾಣೋಕ್ತ ಸನ್ಯಾಸ. ಇವತ್ತು ಎಲ್ಲಾ ಮಠದಲ್ಲೂ ಇವತ್ತಿನ ಆಸೇತಿ ಹಿಮಾಚಲದಲ್ಲಿ ಎಲ್ಲ ನಡ್ತಾ ಇರೋ ಸನ್ಯಾಸವಲ್ಲ ಸ್ಮೃತ್ಯುಕ್ತ ಪುರಾಣೋಕ್ತ ಸನ್ಯಾಸ ಹೊತ್ತು ವೇದೋಕ್ತ ಸನ್ಯಾಸ ಅಲ್ಲೇ ಅಲ್ಲ. ವೇದೋಕ್ತ ಸನ್ಯಾಸಕ್ಕೆ ಅವನಿಗೆ ಯಾವ ಇದು ಇಲ್ಲ. ಅವ್ಯಕ್ತ ಲಿಂಗೋ ಅವ್ಯಕ್ತ ಆಚಾರ. ಅವನಿಗೆ ಕಾವಿ ಬಟ್ಟೆಯೂ ಕೂಡ ಗೌಣ ಇರಬೇಕುದಿಲ್ಲ. ಅವನು ನಗ್ನಚರಿ, ಅವನು ದಿಗಂಬರನಾಗಿರ್ತಾನೆ. ಅದೊಂದು ಪಕ್ಷ. ಅಕಸ್ಮಾತ್ ಕಾವಿ ಬಟ್ಟೆ ಉಟ್ಕೊಂಡಿದ್ರು ಕೂಡ ಯಾವ ಸ್ವತ್ತು ಇರಲ್ಲ ಅವನ ಹತ್ರ. ತನ್ನದು ಅನ್ನೋದು ಏನೂ ಇರಲ್ಲ. ಸರ್ವದಾ ಭಗವತ್ ಚಿಂತನೆ ಹೊರತು ಯಾವ ಮಠವನ್ನು ಬೆಳೆಸೋದು, ಯಾವ ಇದನ್ನು ಬೆಳೆದು ಏನನ್ನು ಇಟ್ಕೊಂಡಿರಲ್ಲ. ತನ್ನ ಹೇಗೆ ಅಂಕಿ ಕಟ್ಟಿ ಕುದುರೆ ಹೇಗೆ ಮುಂದೆ ನೋಡ್ತಾ ಇರುತ್ತೋ ಭಗವತ್ ಚಿಂತನೆಯಲ್ಲಿಯೇ ಸರ್ವದಾ ಇರುವ. ಯಾವುದಲ್ಲೂ ಅಹಂಕಾರ ಮಮಕಾರ ಇಲ್ಲ. ನಾನು ನಂದು ಪೂರ್ತಿ ಬಿಟ್ಕೊಂಡ್ಬಿಟ್ಟಿದ್ದಾನೆ. ಅದು ಬಹಳ ಕಷ್ಟ. ಅದು ನಾವು ಪ್ರವಚನ ಮಾಡುವಷ್ಟು ಈಸಿ ಅಲ್ಲ. ಬರೀ ಶೋಕದಿಂದ ಹೇಳ್ತಾರೆ. ಶೋಕ ಅಂದ್ರೆ ಮಾನಸಿಕ ಸಂತಾಪ. ಅದು ಇಷ್ಟ ವಸ್ತು ವಿಯೋಗವಾದಾಗ ಮನಸ್ಸಿದಾಗೋ ಉಬಲ್ನ ಅಂತ ಗೊತ್ತಾ ಹಿಂದಿನಿಂದ? ಕುದಿಯತ್ತೆ, ಕೊತ ಕುದಿಯತ್ತೆ. ಅನ್ನ ಆಗೋಗಿ ತಪ್ಪಲಿಗೆ ಅನ್ನ ಕುದಿಯತ್ತಲ್ಲ, ಹಂಗೆ ಮಗ ಹೋದ್ರೆ, ದುಡ್ಡು ಕಳ್ಕೊಂಡ್ರೆ, ತಂದೆ ಹೋದ್ರೆ, ಪ್ರಿಯವಾದ ವಸ್ತು ಹೋದ್ರೆ ಕುದಿಯತ್ತೆ ಮನಸ್ಸು. ಆ ರೀತಿಯಾಗಿ ದೇಹ ಕರ್ಗೋಗ್ಬಿಡುತ್ತೆ. ದ್ವಿತೀಯ ಧರ್ಮಸ್ಕಂಧ ಅದು ಯಾವುದೋ ತಪೇವ ದ್ವಿತೀಯ ಧರ್ಮಸ್ಕಂಧ. ಬ್ರಹ್ಮಚಾರಿ ಆಚಾರ್ಯ ಕುಲೇ
ವಸ್ತುಂ ಶೀಲಂ ಅಸ್ಯ ಇತಿ ಆಚಾರ್ಯಕುಲವಾಸಿ. ವಸಿತುಂ ವಸ್ತುಂ ಎರಡು ಉಂಟು. ವಸತಿರ್ದಗ್ಧೀದುಹೋ ನಕ್ಬಿಕ್ತಸಾ ಭರತನಿಗೆ ವೃಚ್ವಿಚ ಸಚ್ ಪ್ರಚ್ಚಿತ್ಯಂ ನಿಜಭಜ ಭಂಜು ಭುಜು ಭ್ರಜ್ಜು ಮಜ್ಜು ಯಜ್ಜುಜುಜ ಸಜ್ಜುಜು ಸ್ವಂಗಿ ಸಂಸಜ ಅತ್ವಚ್ಚಿತ್ವಜಿನುದ ಪದ್ಯಭಿದ್ಯುದ್ವಿರ ಅದೆಲ್ಲ ಬರುತ್ತೆ ಇದು. ವಸತಿರ್ದಗ್ಧೀದುಹೋ ನಕ್ಮಿಕ್ತಸಾ ಇದೆಲ್ಲ ಅನಿಟ್ಟು. ಇದು ಅನಿಟ್ಟು ವಸಿತು ಮಾಡಲ್ಲ. ವಸ ಆಚ್ಛಾದನೆ ಅದು ವಸಿತು. ವಸ ನಿವಾಸೆ ವಸ್ತು. ಧಾತು ಎರಡಿದೆ. ಧಾತು ಗೊತ್ತಾ? ಧಾತುದ ರೂಟು ಅಂದ್ರೆ ಗೊತ್ತಾ? ಮೂಲ ರೂಪ. ಬ್ರಹ್ಮ ಆಚಾರ್ಯ ಕುಲೇ ವಸ್ತು ಶೀಲ. ಆಚಾರ್ಯ ಕುಲದಲ್ಲಿಯೇ ವಾಸ ಮಾಡುವ ಶೀಲ ಅಂದ್ರೆ ಮೀನ್ಸ್ ನೇಚರ್, ಕ್ಯಾರೆಕ್ಟರ್, ಸ್ವಭಾವ. ಬ್ರಹ್ಮ ಆಚಾರ್ಯ ಕುಲ ಗುರುಕುಲದಲ್ಲೇ ಇದ್ಬಿಡ್ತೀನಿ ನಾನು. ಗುರುಕುಲದ ಹೊರಗೆ ಬರಲ್ಲ. ಗುರುಗಳೇ ನಮಗೆ ಆರಾಧ್ಯ ದೇವ, ಪರಮ ದೇವ. ಗುರುಗಳ ಸೇವೆ ಮಾಡಿಕೊಂಡು, ಪರಮಾತ್ಮ ಸೇವೆ ಮಾಡಿಕೊಂಡು, ಅಗ್ನಿ ಪರಿಚರ್ಯ ಮಾಡಿಕೊಂಡು, ವೇದಾಧ್ಯಯನ ಮಾಡಿಕೊಂಡು, ಶಮ ದಮ ಉಪರತಿ ತಿತಿಕ್ಷ ವಾಕ್ಸಂಯಮ ಶ್ರದ್ಧಾ ಭಕ್ತಿ ಇಟ್ಕೊಂಡು ಅನುಷ್ಠಾನ ಮಾಡ್ತಾ ಇದ್ದಾನೆ. ಭಾಳ ಜ್ವರ ಇರ್ತಾನೆ. ಅತ್ಯಂತಂ ಯಾವಜ್ಜೀವಂ ಆತ್ಮಾನಂ ನಿಯಮೈಃ ಆಚಾರ್ಯ ಕುಲೇ ಅವಸಾದಯನ್ ಕ್ಷಪಯನ್ ದೇಹಂ ತೃತೀಯೋ ಧರ್ಮ ಸ್ಕಂಧಃ. ಅತ್ಯಂತ ಅಂದ್ರೆ ಟಿಲ್ ಡೆತ್ ಅಂತ ಅರ್ಥ. ಸಾಯುವವರೆಗೂ ಯಾವಜ್ಜೀವಂ, ಸಾಯುವವರೆಗೂ ಕೂಡ ತನ್ನನ್ನ ತನ್ನ ಶರೀರವನ್ನ ಒಂದು ನಿಯಮದಿಂದಲೇ ಇದ್ದು, ಸುಳ್ಳು ಹೇಳಲ್ಲ, ಕಾತರ ಮಾಡಲ್ಲ, ಯಾರಿಗೂ ಹಿಂಸೆ ಮಾಡಲ್ಲ, ಮಾನಸಿಕವಾಗಿ ನೋವು ಮಾಡಲ್ಲ, ಮಾತಿನಿಂದ ನೋವು ಮಾಡಲ್ಲ, ಚುಚ್ಚು ಮಾತಾಡಲ್ಲ. ತನ್ನ ಕರ್ತವ್ಯ, ಡ್ಯೂಟಿ, ಧರ್ಮ ಏನಿದೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾನೆ. ಅದರಲ್ಲೇ ಇದನ್ನು ಗುರುಕುಲದಲ್ಲೇ ಇದ್ಕೊಂಡು ತನ್ನ ಶರೀರವನ್ನು 70 80 ಎಷ್ಟು ವರ್ಷ ಬದುಕೋ ಅಷ್ಟು ಅಲ್ಲೇ ಇದ್ಕೊಂಡು ಅಲ್ಲಿ ಕೊನೆಗೆ ದೇಹವನ್ನು ಅಲ್ಲೇ ಬಿಟ್ಬಿಟ್ರೆ ಅವನು ಬ್ರಹ್ಮಲೋಕ ಹೊರಟೋಗ್ತಾನೆ. ಅದು ಮೂರನೇ ಧರ್ಮ ಸ್ಕಂಧ. ಅದು ಮೂರನೇ ಧರ್ಮದ ಹೆಗಲದು, ಮೂರನೇ ಬ್ರಾಂಚ್. ಅತ್ಯಂತ ಮಿತ್ಯಾದಿ ವಿಶೇಷಣ ನಿಷ್ಠಿಕ ಇತಿ ಗಮ್ಯತೆ. ಇಲ್ಲಿ ಅತ್ಯಂತ ಅನ್ನುವಂಥ ಒಂದು ಅಬ್ಜೆಕ್ಟಿವ್ ಇದೆ, ವಿಶೇಷಣ, ಒಂದು ವಿಶೇಷ ಪದ ಇದೆ. ಅದನ್ನ ಯಾರು ಇವನು ನೈಷ್ಠಿಕ ಬ್ರಹ್ಮಚಾರಿಯೇ ಹೊರತು ಉಪಕುರ್ವಾಣ ಬ್ರಹ್ಮಚಾರಿ ಅಲ್ಲ. ಉಪಕುರ್ವಾಣ ಬ್ರಹ್ಮಚಾರಿ ಅಂದ್ರೇನೋ ಬರೀ ವಿದ್ಯಾಭ್ಯಾಸ ಗುರುಕುಲಕ್ಕೆ ಹೋದವನು. ವಿದ್ಯಾಭ್ಯಾಸ ಮನೆ ಬಂದ್ಬಿಟ್ಟು ಮದುವೆ ಆಗ್ಬಿಟ್ಟು ಮಜಾ ಮಾಡಿರ್ತಾನೆ. ಅಲ್ಲಿದ್ದಾಗ ಕಟ್ಟಿಲ್ಟಾಗಿರ್ತಾನೆ. ಮನೆ ಬಂದ್ಬಿಟ್ಟ ಅಂದ್ರೆ 6:30 ಹೇಳೋದು. ಇಲ್ಲಿ ಗುರುಕುಲದಾಗ 5:30 ಹೇಳ್ತಾರಲ್ಲ. ಮನೆಗೆ ಹೋಗ್ಬಿಟ್ಟು ಅಂದ್ರೆ 6:30 6:45 7 ಹೇಳ್ತಾರೆ. ಆಮೇಲೆ ತಿನ್ನೋದು ಇದು ಅಷ್ಟೇ. ಮಧ್ಯಾಹ್ನ ಮಲಗ್ತಾರೆ, ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಅಂತ ಹೇಳಿ ವಿಶೇಷಣ ಕೊಟ್ಟಿರೋದ್ರಿಂದ ನೈಷ್ಠಿಕ ಬ್ರಹ್ಮಚಾರಿ ಗೊತ್ತಾಗತ್ತೆ. ಉಪಕುರ್ವಾಣಸ್ಯ ಸ್ವಾಧ್ಯಾಯ ಗ್ರಹಣಾರ್ಥತ್ವ ನ ಪುಣ್ಯಲೋಕತ್ವ ಬ್ರಹ್ಮಚರ್ಯೇಣ. ಉಪಕುರ್ವಾಣ ಬ್ರಹ್ಮಚಾರಿ ಅಲ್ಲಿದ್ದ ಒಂದು 10 ವರ್ಷ ಇರ್ಬೇಕು ಅಂತ ಆದಾಗ 6-7 ವರ್ಷ ಇದ್ದ ಸತ್ತೋಗ್ಬಿಟ್ಟ. ಅದೇನೋ ಕಾಯಿಲೆ ಬಂದು ಸತ್ತೋಗ್ಬಿಟ್ಟ ಗುರುಕುಲದಲ್ಲೇ. ಬ್ರಹ್ಮಲೋಕ ಇಲ್ಲ ಅವನಿಗೆ, ಪುಣ್ಯಲೋಕ ಇಲ್ಲ. ಒಂದು ಸತ್ತು. ಆದ್ರೆ ಬ್ರಹ್ಮಚಾರಿ ಸಾಕ್ರೆ ಅದಕ್ಕೆ ಅದು ಆರಾಯಣ ಬಲಿ ಬುದ್ಧಿ ಮಾಡ್ಬೇಕು. ಅದಕ್ಕೆ ಇದು ಮನೆಯವ್ರಿಗೆ ಅನಿಷ್ಟ ಅಂತ ಇದ್ದಾರೆ. ಒಳ್ಳೇದಲ್ಲ ಬ್ರಹ್ಮಚಾರಿ ಕೂಡ ಸಾಯೋದು. ಅದಕ್ಕೆ ಬೋಧ ಅರ್ಕ ವಿವಾಹ ಮಾಡಿ, ಸತ್ ಮೇಲೆ ಅರ್ಕ ವಿವಾಹ ಮಾಡಿಬಿಡಿ, ವಿವಾಹ ಮಾಡಿ ಸಾಯಿಸಿ ಸಂಸ್ಕಾರ ಮಾಡಿ ಆ ರೀತಿ ಎಲ್ಲ ಹೇಳ್ತಾರೆ. ಬ್ರಹ್ಮಚಾರಿ ಸತ್ರೆ ಆ ಮನೆಗೆ ಒಳ್ಳೇದಾಗಲ್ಲಂತೆ. ಅದಕ್ಕೋಸ್ಕರವಾಗಿ ಉಪಕುರ್ವಾಣ ಬ್ರಹ್ಮಚಾರಿ ಸ್ವಾಧ್ಯಾಯ ಗ್ರಹಣ, ವೇದಾಧ್ಯಯನ ಗ್ರಹಣೆ ಮಾಡೋಕ್ಕೋಸ್ಕರವಾಗಿ ಅವನು ಅಲ್ಲಿರ್ತಾನೆ ಅಂತ. ಆದ್ರಿಂದ ಅವನಿಗೆ ಪುಣ್ಯಲೋಕ ಇಲ್ಲ. ಬ್ರಹ್ಮಚಾರಿಯಿಂದ ಅವನು ಪುಣ್ಯಲೋಕ ಇಲ್ಲ. ಏನೋ ಸದ್ಗತಿ ಆಗತ್ತೆ. ಚಂದ್ರಮಂಡಲೋ ಗಂಧರ್ವೋ ಕೆಲೋ ಚೆನ್ನಾಗಿದ್ದಿದ್ರೆ ಅಲ್ಲಿ ಅಲ್ಲೂ ಅನುಷ್ಠಾನ ಮಾಡಿ ದಂಡ ಆಗೋಲ್ಲ. ವಿಸರ್ಜನೆ ಮಾಡಿದ್ದು ಈ ನೈಷ್ಠಿಕ ಬ್ರಹ್ಮಚಾರಿ ಲೋಕ ಸಿಗಲ್ಲ. ಪುಣ್ಯೋ ಲೋಕೋ ಯೇ ಶಾಂತೆ ಮೇ ಪುಣ್ಯಲೋಕಾ ಶ್ರವಿಣೋ ಭವಂತಿ. ಪುಣ್ಯವಾದ ಅಂದ್ರೆ ಪುಣ್ಯನ ವಸ್ತು. ಪುಣ್ಯನ ಇಂಗ್ಲಿಷಲ್ಲಿ ಏನ್ ಹೇಳ್ತೀರಾ? ಸಿನ್ ಅಂದ್ರೆ ಪಾಪ. ಪುಣ್ಯಕ್ಕೆ ಏನ್ ಸಾರ್ ವರ್ಚು. ಅವನಿಗೆ ಸ್ವಾಧ್ಯಾಯ ಗ್ರಹಣ, ಬರೀ ಮಂತ್ರವನ್ನು ಗ್ರಹಣೆ ಮಾಡೋಕ್ಕೋಸ್ಕರವಾಗಿ ಗುರುಕುಲದಲ್ಲಿರ್ತಾನೆ ಅಂತ. ಆದ್ದರಿಂದ ಅವನಿಗೆ ಪುಣ್ಯಲೋಕ ಇಲ್ಲ. ಇವರೆಲ್ಲರೂ ಅಂದ್ರೆ ಬಾಕಿ
ಈ ನೈಷ್ಠಿಕ ಬ್ರಹ್ಮಚಾರಿ, ಗೃಹಸ್ಥ ಮತ್ತೆ ವಾನಪ್ರಸ್ಥ ಆಶ್ರಮಿಗಳು ಮೇಲೆ ಹೇಳಿದ ಧರ್ಮಗಳಿಂದ ನಡ್ಕೊಂಡವರಾದ್ರೆ ಇವೆಲ್ಲ ಪುಣ್ಯಲೋಕವನ್ನು ಪಡ್ಕೊಳ್ತಾರೆ. ಪುಣ್ಯವಾದ ಲೋಕವು ಯಾರಿಗೂ ಅವರು ಪುಣ್ಯಲೋಕರು ಯಾಶ್ವರಾಗ್ತಾರೆ. ಅವಶಿಷ್ಟಸ್ತು ಅನುಕ್ತಃ ಪರಿವ್ರಾಟ್ ತುರೀಯ ಬ್ರಹ್ಮ ಸಂಸ್ಥಃ ಬ್ರಹ್ಮಣಿ ಸಮ್ಯಕ್ ಸ್ಥಿತಃ. ನೋಡಿ ಈ ತಮಸಿನ ಮೇಲೆ ಬ್ರಹ್ಮ ಇಲ್ಲಿ ತದ್ವಾನ್ ತಾಪಸ ಪರಿವ್ರಾಟ್ವಾ ಅಂದ್ರೆ ಮೇಲೆ ಆದ್ಮೇಲೆ ನ ಬ್ರಹ್ಮ ಸಂಸ್ಥಾನ ಇಲ್ಲಿ ಅವಶಿಷ್ಟ. ಇವಾಗ ಉಳ್ಕೊಂಡವನು ಈ ಮೂರಲ್ಲಿ ಹೇಳದೇ ಇದ್ದವನು ಉಳಿದವನು ಪರಿವ್ರಾಜಕನು, ಅವನು ತುರಿಯನು ನಾಲ್ಕನೇವನು. ಅವನು ಈ ಆಶ್ರಮಿ ಅಲ್ಲ ಅಂತ ಇದ್ದಾರೆ ಭಾಷ್ಯಕಾರರು, ಅತ್ಯಾಶ್ರಮಿ ಅಂತ ಇದ್ದಾರೆ. ಆಶ್ರಮದ ಮೀರಿದವನು ಅವನು ಬ್ರಹ್ಮ ಸಂಸ್ಥ, ಬ್ರಹ್ಮದಲ್ಲಿ ನೆಲೆ ನಿಂತವನು. ಬ್ರಹ್ಮದಲ್ಲಿ ಅಂದ್ರೆ ಓಂಕಾರದಲ್ಲಿ ಯಾವಾಗಲೂ ಮುಳುಗಿದವನು, ಓಂಕಾರ ಮೂಲಕವಾಗಿ ಪರಮಾತ್ಮನ ಅನುಸಂಧಾನ ಮಾಡುತ್ತಿರುವಾತನು ಅಂತ ಅರ್ಥ. ಬ್ರಹ್ಮಣಿ ಅಂದ್ರೆ ಪರಮಾತ್ಮ ಪರಬ್ರಹ್ಮದಲ್ಲಿ ಫುಲ್ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಪರಿವ್ರಾಜಕ ಅಂದ್ರು, ಮೇಲೂ ತದ್ವಾನ್ ತಾಪಸ ಪರಿವ್ರಾಟ ಅಂದ್ರು. ಆ ಪರಿವ್ರಾಜಕ ಬೇರೆ, ಈ ಪರಿವ್ರಾಜಕ ಬೇರೆ. ಅವನು ಯಾರೋ ಆಶ್ರಮ ಸನ್ಯಾಸಿ. ಇವನು ಆಶ್ರಮ ಸನ್ಯಾಸಿ ಅಲ್ಲ, ಅತ್ಯಾಶ್ರಮಿ. ಇದರಲ್ಲಿ ಅತ್ಯಾಶ್ರಮಿಭ್ಯ ಪರಮಂ ಪವಿತ್ರಂ ಪ್ರೋವಾಚ ಸಮ್ಯಕ್ ಗೃಜಸಂಘ ಜುಷ್ಟಂ ಅಂತ ಶ್ವೇತಾಶ್ರಯದಲ್ಲಿ ಒಂದು ಮಂತ್ರ ಇದೆ. ಅತ್ಯಾಶ್ರಮಿಗಳು ಅಂದ್ರೆ ತತ್ವಜ್ಞಾನಕ್ಕೋಸ್ಕರವಾಗಿ ಎಲ್ಲವನ್ನು ಬಿಟ್ಟು ಅದರಲ್ಲೇ ಫುಲ್ ಇದಾಗಿರೋರು, ನಲ್ಲೇ ಅಂತವ್ರು ಅವರು. ಆ ಆಶ್ರಮ ಸನ್ಯಾಸ ಬಹಳ ಶ್ರೇಷ್ಠವಾದ. ಬ್ರಹ್ಮದಲ್ಲಿ ಪರಬ್ರಹ್ಮದಲ್ಲಿ ನೆಲೆ ನಿಂತವನು, ಸಂಪೂರ್ಣವಾಗಿ ಚೆನ್ನಾಗಿ ಉಳ್ಕೊಂಡವನು. ಅವನೊಬ್ಬ ಉಳ್ಕೊಂಡಿದ್ದಾನೆ, ಅವನು ಈ ಮೂರಲ್ಲಿ ಸೇರಿಲ್ಲ. ಅವನು ಮೂರಿಗಿಂತ ವಿಲಕ್ಷಣನು, ವಿಶೇಷನು, ಹೆಚ್ಚಿನವನು, ಭಿನ್ನನಾಗಿದ್ದಾನೆ. ಸಹ ಅಮೃತತ್ವಂ ಪುಣ್ಯಲೋಕ ವಿಲಕ್ಷಣಂ ಅಮರಣ ಭಾವಂ ಆತ್ಯಂತಿಕಮೇತಿ. ಅವನು ಅಮೃತತ್ವವನ್ನು ಪಡ್ಕೊಳ್ತಾನೆ ಅಂದ್ರೆ ಪುಣ್ಯಲೋಕಕ್ಕೆ ವಿಲಕ್ಷಣ. ಪುಣ್ಯಲೋಕ ಅಂದ್ರೆ ಉತ್ಸಾಹ ಮಾರ್ಗದಿಂದ ಹೋಗೋ ಬ್ರಹ್ಮಲೋಕ ಇದೆಯಲ್ಲ, ದೇವಲೋಕ, ಪ್ರಜಾಪತಿ ಲೋಕ, ಬ್ರಹ್ಮಲೋಕ, ಇದಕ್ಕಿಂತ ಬೇರೆ ತರಹದ್ದಾದ ಅಮೃತತ್ವ, ಆತ್ಯಂತಿಕ ಅಮೃತತ್ವ, ಬ್ರಹ್ಮಜ್ಞಾನದಿಂದ ಸಿಗುವಂತಹ ಮೋಕ್ಷ, ಇಲ್ಲಿಯೇ ಈಗಲೇ ಪಡ್ಕೊಳ್ಳುವಂತಹ ನಿತ್ಯಾನಂದ, ಪರಮಾನಂದ, ಆತ್ಯಂತಿಕ ಸುಖ, ಮೋಕ್ಷ, ಮೋಕ್ಷ ಸಾಮ್ರಾಜ್ಯ ಅನ್ನೋದು. ಆಪೇಕ್ಷಿಕಂ ದೇವಾದಿ ಅಮೃತತ್ವ ಮತ. ದೇವಾದಿಗಳ ಅಮೃತತ್ವ ಹೇಗೆ ಆಪೇಕ್ಷಿಕವೋ ಆ ರೀತಿ ಅಲ್ಲ, ಓದಕ್ಕೂ ಬರಲ್ಲ ಅವರು. ಅಮೃತತ್ವ ಬದುಕಣ, ಅಮೃತತ್ವಮ್ಮಲ್ಲ. ಅಮೃತತ್ವ ಲೆಕ್ಕವಾದದ್ದಲ್ಲ ಇದು. ದೇವಾದಿಗಳ ಅಮೃತತ್ವ ಹೇಗೆ ಟೆಂಪ್ರವರಿ, ತಾತ್ಕಾಲಿಕವೋ ಇದು ಅದಲ್ಲ. ಇದು ಕಾಲಾತೀತ, ದೇಶಾತೀತ, ಅವಸ್ಥಾತೀತ, ಸ್ವರೂಪದಲ್ಲಿ ನೆಲೆ ನಿಲ್ಲುವಂತಹ ಅಮೃತತ್ವ ಇದು. ಅದು ಪುಣ್ಯಲೋಕ ಪೃಥಕ್ ಅಮೃತತ್ವಸ್ಯ ವಿಭಾಗ ಕಾರಣ. ಪುಣ್ಯಲೋಕಕ್ಕಿಂತ ಬೇರ್ಪಟ್ಟದಾಗಿ ಅವರೆಲ್ಲರೂ ಪುಣ್ಯಲೋಕ ಅಂತಾರೆ. ಬ್ರಹ್ಮ ಸಂಸ್ಥೋ ಅಂತ ಶುರು ಮಾಡ್ತಾ ಇರೋದ್ರಿಂದ ಆ ಅಮೃತತ್ವಕ್ಕಿಂತ ಬೇರೆಯಾಗಿರೋದು ಇದು ಅಂತ ಕೇಳ್ಬರ್ತಾ ಇದೆ. ಇದು ಮುಖ್ಯವಾದ ಅಮೃತತ್ವ, ಪರಮಾತ್ಮ ಜ್ಞಾನದಿಂದ ಸಿಗುವಂತಹ ಅಮೃತತ್ವ. ಅದನ್ನ ಪುಣ್ಯಲೋಕಕ್ಕಿಂತ ಬೇರೆಯಾಗಿ ಅಮೃತತ್ವವನ್ನು ವಿಭಾಗ ಮಾಡಿರೋದ್ರಿಂದ ಆ ಪುಣ್ಯಲೋಕ ಬೇರೆ, ಅಮೃತತ್ವ ಬೇರೆ ಅಂತ ತಿಳ್ಕೋಬೇಕು. ಪುಣ್ಯಲೋಕದ ಅಮೃತತ್ವ ಅದು ಆಪೇಕ್ಷಿಕ ಅಮೃತತ್ವ. ಯದಿಚ ಪುಣ್ಯಲೋಕಾತಿಶಯ ಮಾತ್ರ ಅಮೃತತ್ವ ಅಭವಿಷ್ಯತ್ ತದಾ ಪುಣ್ಯಲೋಕಾಂತ ವಿಭಕ್ತಂ ನಾವಕ್ಷ್ಯತೆ. ಇಲ್ಲಿ ಹೇಳ್ತಾ ಇರೋ ಅಮೃತತ್ವ ಪುಣ್ಯಲೋಕದ್ದೇ ಒಂದು ಹೆಚ್ಚುಗಾರಿಕೆ, ಇನ್ನೂ ಸ್ವಲ್ಪ ಗ್ರೇಟ್ ಇದು ಸ್ಟೇಟ್ ಅಂತ ಆಗ್ಬಿಟ್ಟಿದ್ರೆ, ಇನ್ನೂ ಲೆವೆಲ್, ಇನ್ನೂ ಹೈ ಲೆವೆಲ್, ಇನ್ನೂ ಗ್ರೇಟ್ ಲೆವೆಲ್, ಇನ್ನೂ ಶ್ರೇಷ್ಠವಾದ್ರು ಅಂತ ಅಷ್ಟೇ ಆಗ್ಬಿಟ್ಟಿದ್ರೆ ಅವಾಗ ಪುಣ್ಯಲೋಕಕ್ಕಿಂತ ಬೇರೆಯಾಗಿ ಹೇಳ್ತಿಲ್ಲ. ಪುಣ್ಯಲೋಕ ಭವಂತಿ ಮುಗಿಸ್ಬಿಟ್ಟು ಬ್ರಹ್ಮ ಸಂಸ್ಥೋ ಅಮೃತತ್ವ ಮೇದಿ ಈ ರೀತಿ ಬೇರ್ಪಡಿಸಿ ಹೇಳ್ತಿರ್ಲಿಲ್ಲ. ಅದ್ರ ಜೊತೆ ಇದನ್ನು ಸೇರಿಸ್ಬಿಡ್ತಿತ್ತು. ಅದರಿಂದ ಅದರದ್ದೇ ಒಂದು ಹೆಚ್ಚುಗಾರಿಕೆ ಅಲ್ಲ, ಒಂದು ಮೇಲಿನ ಸ್ಟೇಟಸ್, ಅಂತಸ್ತು ಅಂತ ಅಲ್ಲ. ಇದು ವಿಲಕ್ಷಣ, ಅಸಂಬದ್ಧ, ಇದು ತತ್ವಜ್ಞಾನ ಮಾರ್ಗ, ಇದು ಆತ್ಮಜ್ಞಾನದಿಂದ ಬರುವಂತಹ ಅಮೃತತ್ವ ಇದು. ಇದನ್ನ ಪಡ್ಕೊಳ್ತಾನೆ ಇವನು, ಬ್ರಹ್ಮಸಂಸ್ಥರಾದವನು ಈ ಮುಖ್ಯ ಅಮೃತತ್ವವನ್ನು ಪಡ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ವಿಭಕ್ತೋಪದೇಶಾಶ್ಚ
ಆತ್ಯಂತಿಕಂ ಅಮೃತತ್ವಂ ಇದು ಗಮ್ಯತೆ. ಬೇರ್ಪಡಿಸಿ ಹೇಳ್ತಾ ಇರುವುದರಿಂದ ಈ ಅಮೃತತ್ವ ಆತ್ಯಂತಿಕವಾದ ಅಮೃತತ್ವ ಅಂತ ಗೊತ್ತಾಗತ್ತೆ. ದೇವಾದಿಗಳ ಅಮೃತತ್ವದಂತೆ ತಾತ್ಕಾಲಿಕವಾದ ಅಮೃತತ್ವವಲ್ಲ, ಗೌಣವಾದ ಅಮೃತತ್ವ ಅಲ್ಲ. ಮುಖ್ಯವಾದ ಬ್ರಹ್ಮಜ್ಞಾನದಿಂದ ಸಿಗುವಂತಹ ಅಮೃತತ್ವವನ್ನೇ ಇಲ್ಲಿ ಬ್ರಹ್ಮ ಸಂಸ್ಥಾಮೃತತ್ವ ಹೇಳ್ತಾ ಇದೆಯೇ ಹೊರತು ಆ ಮೂರದಕ್ಕೆ ಹೇಳಿದಂತಹ ಅಮೃತತ್ವಕ್ಕಿಂತ ಬೇರ್ಪಟ್ಟ ಅದಲ್ಲ ಇದು ಅಂತ ಗೊತ್ತಾಗುತ್ತೆ. ವಿಭಕ್ತ ಅಂದ್ರೆ ಮುಂಗಡವಾಗಿ ಬೇರ್ಪಡಿಸಿ ಹೇಳ್ತಾ ಇರುವುದರಿಂದ ಇದು ಅದಕ್ಕಿಂತ ಬೇರ್ಪಟ್ಟದ್ದು ಎಂಬುದಾಗಿ ಗೊತ್ತಾಗುತ್ತೆ. ನಾಳೆ ಚರ್ಚೆ ಶುರು ಆಗುತ್ತೆ. ಅಚ್ಚ ನಾಳೆ ಮಾಡೋಣ. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾತಾ ಬ್ರಹ್ಮ ನಿರಾಕರೋತ್ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾಸ್ತು ತದೇವ ಪರಮಾಃ ದೇವಿ ಸಂತೋ ಮೈ ಸಂತೋ